ಮಜಬಾ ಮಜ ಭಾರತ. ಆಗ್ಲೇ ಅಂತ ತಾನೇ ನಾನು ಬೆಂಗಳೂರಿಂದ ಹುಬ್ಳಿಗೆ ಬಂದಿರೋದು. ಹಾಯ್ ಹಲೋ, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ನಾನು ಆಕ್ಟ್ ಮಾಡಿ ಮಾಡಿ ಸಾಕಾಯ್ತು. ಸ್ವಲ್ಪ ಆಂಕರಿಂಗ್ ಮಾಡೋಣ ಅಂತ ಬಂದೆ. ಮಜಾ ಭಾರತ ಭರ್ಜರಿ ಫಿನಾಲಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಹಲೋ, ಆಂಕರ್ಸು ಅಂತ ನಾವ್ ಇಲ್ಲಿದೀವಿ. ಯಾರಲ್ಲಿ ಸೌಂಡ್ ಮಾಡ್ತಾ ಇರೋದು? ಹಲೋ, ನಾನ್ ಬರೋವರೆಗೂ ಬೇರೆ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ. ನನಗೆ ಎದುರ್ಕೊಂಡು ಸೈಡಲ್ಲಿ ಯಾರು ಡೈಲಾಗ್ ಹೊಡಿತಾ ಇರೋದು? ಹಲೋ, ಏನ್ ಹಿಂಗೆ ಬರ್ತೀವಿರು? ಹುಬ್ಬಳ್ಳಿ ರೆಡಿನೋ? ಆತಮ್ಮ ಮ್ಯೂಸಿಕ್. ಏನ್ ಜನ ಹೆಂಗದಿರಿ ಅಪ್ಪ? ಚಲೋ ಇದ್ರು? ನನಗಂತೂ ಈಟ್ ಮಂದಿ ನೋಡಿ ಬಹಳ ಖುಷಿ ಆಯ್ತು. ತಗೊಳ್ಳಿ. ಹುಬ್ಳಿ ಮಂದಿಗೆಲ್ಲ ಶರಣ್ರಿ ಅಪ್ಪ. ಹಲೋ, ನಾನೊಬ್ಳಿ ನಿಂತಿದ್ದೀನಿ. ನಾನ್ ಬರಲೇ ಇದ್ದೆ, ನೀವಿಬ್ರು ಡೈಲಾಗ್ ಮೇಲೆ ಡೈಲಾಗ್ ಹೊಡ್ತಿದ್ದೀರಾ? ಇರ್ರಿ ಒಂದ್ ನಿಮಿಷ. ಹಾಯ್ ಆಡಿಯನ್ಸ್, ನಾನು ನಿಮ್ಮೆಲ್ಲರ ಪ್ರಾಣ್ಯ. ನಾನಂದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಅಲ್ವಾ? ಹೊಡಿರಿ ಚಪ್ಪಾಳೆ. ಹೆಂಗೆ ನನ್ ಹವಾ? ಸರಿ, ಇದೆಲ್ಲ ಕರೆಕ್ಟು. ಇವತ್ ಯಾಕೆ ಇಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು ನೀನು? ನಾನೇನ್ ಡಿಸ್ಟರ್ಬ್ ಮಾಡ್ದೆ? ಮಾಡ್ತಾ ಇದೆಯಲ್ಲ. ಹುಬ್ಳಿ ಜನಕ್ಕೆ ನಾನಂದ್ರೆ ಇಷ್ಟ. ಹೌದಾ? ಹುಬ್ಳಿ ಮಂದಿಗೆ ಇವಳನ್ ಕಂಡ್ರೆ ಇಷ್ಟ ಅಂತೆ, ಹೌದಾ? ಸರಿ, ಇನ್ನಾದ್ರೂ ಹೋಗ್ಬೋದಾ? ನಾವು ಕಾರ್ಯಕ್ರಮ ಮುಂದುವರ್ಸ್ಬೋದಾ? ನೀನು ದಯವಿಟ್ಟು ಒಂದ್ ಸ್ವಲ್ಪ ಒಳಗೋದ್ರೆ ನಾವು ಕಾರ್ಯಕ್ರಮ ಮುಂದುವರಿಸ್ತೀವಿ. ಓಕೆ? ನೀವ್ ಏನ್ ಆಟ ಆಡಿದೆ ಅಂತ ನೋಡ್ತೀರಾ? ನಾವೇನ್ ಆಟ ಆಡಿದೀವಿ ಅಂತ ನೋಡ್ಬೇಕಾ? ಸರಿ, ತೋರ್ಸು. ನೋಡಿ ಅಲ್ಲಿ. ಇವೊಂದು ಬಿಡಪ್ಪ. ಅಯ್ಯೋ, ಪೊಲೀಸ್ನವರೆಲ್ಲ ಬಂದ್ರು, ಅವ್ರು ಬಂದ್ರು. ಆಟೋಗ್ರಾಫ್ ಕಣೆ. ಇಲ್ಲಿ ಡ್ರಾಮಾ ಇದೆ, ಹಗ್ಗಾಮ ಇದೆ, ಫನ್ ಇದೆ, ಪನ್ ಇದೆ, ಮನರಂಜನೆಯ ಪನ್ನೀರ್ ಇದೆ, ಇಟ್ಟಿದೆ, ದಟ್ಟಿದೆ, ಪಟ್ಟಿದೆ, ಹೊಸ ಥಾಟಿದೆ, ಎಲ್ಲ ಇದೆ, ಎಲ್ಲಾನು ಇದೆ. ನಂದು ಒಂದಿಷ್ಟಿದೆ. ಮೋಸ್ಟ್ಲಿ ನಿನ್ನ ಮುಖ ಲಕ್ಷಣ ನೋಡಿದ್ರೆ ಯಾವ್ದು ಬ್ರ್ಯಾಂಡ್ ಅನ್ಸುತ್ತೆ. ನೋಡ್ದೆ ಕಣ, ನೋಡ್ಬಾರ್ದಲ್ಲ, ನೋಡ್ದೆ. ನೀರ್ ತಗೋ, ಉರಿ ಕಮ್ಮಿ ಆಗುತ್ತೆ. ಒಂದ್ ಸಾಕಾಗಲ್ಲ ಕಣೋ. ನೀನು ಪಾವುಗಡ ಇಟ್ಟಿದ್ದು ಬ್ಯಾಡಗಿ ಕಣೋ. ಏನು ಸಮಾಚಾರ? ಏನು ಬಹಳ ಆವಾಜ್ ಆಗ್ತಾ ಇದ್ದ ಬರ್ತಾ ಇದ್ದಂಗೆ. ಎಲ್ಲೆಲ್ಲೂ ಅಭಿಮಾನಿಗಳು, ಫ್ಯಾನ್ಸ್ ಫ್ಯಾನ್ಸ್ ಫ್ಯಾನ್ಸ್. ಕನ್ನಡ ತಾಯಿಯ ಮಕ್ಕಳು ನಾವೇ. ಕಷ್ಟನೇ ಪಡೆದೆ ತಂದೆ ಆದ್ರಲ್ಲ. ತಂದೆ ಆಗೋ ಕಷ್ಟ ಏನು ಅಂತ ನಿರಂಜನ್ ಕೇಳಿ. ಏನ್ ಸಡನ್ ಕೈಯಲ್ಲಿ ಸೊಪ್ಪು ಸೊಡೆ ಹಿಡ್ಕೊಂಡ್ ಸೆಟ್ ಅಡಿಗೆ ಮಾಡ್ತೀರಿ ಹೆಂಗೆ? ಡೋಂಟ್ ಅಂಡರ್ ಎಸ್ಟಿಮೇಟ್ ದಿ ಪವರ್ ಆಫ್ ಸೊಪ್ಪು ಸೊಡೆ. ನೀನ್ ಮಾತಾಡ್ತಾ ಇದ್ರೆ ಶ್ರುತಿ ಮೇಡಮ್ ತವರಿನ ತೊಟ್ಟಿಲ್ಲಲ್ಲ, ಕಾವರಿನ ತೊಟ್ಟಿ ತರ ಇರುತ್ತೆ. ಅಯ್ಯೋ ಆಗ್ತಲ್ಲಮ್ಮ, ಆಗ್ತಲ್ಲಮ್ಮ. ಎಂತ ಪಂಚಮ ಯಾರಿಗೆ ಹೇಳ್ದೆ ಅಂತಾನೆ ಗೊತ್ತಿಲ್ಲ. ಯಾರಿಗೆ ಹೇಳ್ತಾ ಇದೀಯಾ? ಯಾರಿಗೆ ಹೇಳ್ತಾ ಇದೀಯಾ? ಕಳ್ದೋಗ್ಬಿಡ್ತೀಯ, ಹುಷಾರು. ನಾನು ನೋಡ್ತಾನೆ. ನಿಮಿಷ, ತುಪ್ಪ ಬೆಣ್ಣೆ ಆಗುವಂತ ಸಮಯ. ಸೊ ನೋಡ್ತಾ ಇರಿ. ರಾಗಿಣಿ ಅಯ್ಯಯ್ಯೋ, ಅಲ್ಲ ಅದು ಯಾಕೋ ಸಿಕ್ಕಾಕೊಂಡಂಗ ಆಗ್ಬಿಟ್ಟೆ. ಒಂದ್ ನಿಮಿಷ. ಓಕೆ, ಇದು ಶೋಧಿಸ್ಬೇಕು. ಆಮೇಲೆ ನಿಮ್ಮ ಹೆಸರೇನು? ರಮೇಶ್ ಅವ್ರದ್ದು ಒಂದು. ಆಮೇಲೆ ಮಜವೋ ಮಜಾಹಿ ಮಜಸ್ಯ, ಮಜವೋ ಮಜಾಹ, ಮಜವೋ ಮಜಬಾರದಹ. ಅಭಿಮಾನಿಗಳಿಗೆಲ್ಲ ಮತ್ತೊಂದು ಸಲಿ
ಬಿಟ್ರೆ ನಮ್ಮ ಮನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತೀಯ ನೀನು. ದಯವಿಟ್ಟು ನಡಿ, ನೀ ಫಸ್ಟ್ ನಡಿ. ಟಾಟಾ ಹೇಳ್ಬಿಡು ಎಲ್ಲರಿಗೂ. ಟಾಟಾ ಟಾಟಾ ಟಾಟಾ. ನೋಡಕ್ ಇಷ್ಟುದ್ದ ಇದ್ದಾಳೆ, ಎಷ್ಟು ಮಾತಾಡ್ತಾಳೆ ಅಂದ್ರೆ ಬಿಟ್ರೆ ಇಡೀ ಪ್ರೋಗ್ರಾಮ್ ನ ಇಡೀ ಸ್ಟೇಜ್ ನ ಇವಳೇ ಟೇಕ್ ಓವರ್ ಮಾಡ್ಬಿಡ್ತಾಳೆ. ನಿರಂಜನ್ ಮತ್ತ್ಯಾಕೋ ಸೈಕಲ್ ತಗೊಂಡ್ ಬಂದೆ? ನಡಿ ಶೀತಲ್, ಸೈಕಲ್ ಅಲ್ಲಿ ಹೋಗೋಣ. ತುಂಬಾ ಕಾಸ್ಟ್ಲಿ ಸೈಕಲ್, ತುಂಬಾ ಚೆನ್ನಾಗಿ ರೆಡಿ ಮಾಡ್ತಂದೀನಿ. ನಡಿ ಹೋಗೋಣ. ಎಲ್ಲಿಗೆ ಹೋಗೋದು? ಬಂದಿರೋದು ಕಾರ್ಯಕ್ರಮ ಮಾಡಕ್ಕೆ ಅಲ್ಲ, ಹಿಂಗೆ ಒಂದು ಹುಬ್ಳಿ ಒಂದು ರೌಂಡ್ ಹೊಡ್ಕೊಂಡು ಚೆನ್ನಮ್ಮ ಸರ್ಕಲ್ ಅಲ್ಲಿ ಇಲ್ಲೆಲ್ಲ ಹೋಗಿ ಬಂದು. ನಮ್ಮ ಹುಬ್ಳಿ ಮಂದಿ ಇಲ್ಲೇ ಸೇರಿದಾರೆ, ಇಲ್ಲೇ ಮಾತಾಡೋಣ. ಇಲ್ಲೇ ಮಾತಾಡೋಣ. ಹಾ, ಆಕ್ಚುಲಿ ಹುಬ್ಬಳ್ಳಿಲಿ ನನ್ನನ್ನ ನೋಡ್ಬೇಕು ಅಂತ ಎಷ್ಟೊಂದ್ ಜನ ಹೆಣ್ಮಕ್ಳು ಬಂದಿದ್ದೀರಾ, ಹೌದಾ ಅಲ್ವಾ? ಹೌದು ಹೌದು ಅಂತ ಇದ್ದಾರೆ. ಇಲ್ಲ ಇಲ್ಲ ಅಂತಿರೋದಲ್ಲಿ ನೋಡಲ್ಲಿ ಕೈ. ಹೌದು ಅಂತಾರೆ. ಹೌದು ಹೌದಾ? ಅಬಾ ಏನ್ ಮಂದಿ ಬಾಬಾ ನಮ್ಮ ಊರಾಗ ಮಂದಿ ಸಿದ್ದಾರೂಢ ಜಾತ್ರೆ ಆದ್ಮೇಲೆ ಈಗ ಸೇರ್ಯಾರ. ಜೋರ ಚಪ್ಪಾಳೆ ಹುಬ್ಳಿ ಮಂದಿ. ಇಲ್ಲಿ ನನಗೆ ಬಾಡಿಗೆ ಅಂತ ಹೇಳಿ ನಾನು ಅಲ್ಲಿ ದರ್ಗಾದ ಬಿದ್ರಾಗ ನಿಂತಿದ್ದೆ ಚಾ ಕುಡ್ಕೊಂತ. ಒಂದ್ ರೌಂಡ್ ದೋಸ್ತ ಹಿಂಗ್ ಕೊಡು ಹಿಂಗ್ ಹೋಗಿ ಬರ್ತೀನಿ ಅಂತ ಹೇಳಿ ಸೈಕಲ್ ತಗೊಂಡ್ ಹೋದವ. ಯಾಕೊಡಗೇನವ ಕರ್ಯವನ ಇದು ತಗೊಂಡ್ ಬಂದಲ್ಲ, ಅವ್ನ್ ಕರ್ಯವನ. ನಂದು ಸೈಕಲ್. ನಿಮ್ ಸಂಬಂಧಿಕರು ಯಾರೋ ಬಂದಿದಾರೆ ನೋಡಿ, ಬರ್ರಿ ಇಲ್ಲಿ ಮಾತಾಡಿ. ಬರ್ರಿ. ಏನ್ ಹೇಳಿದ್ರಿ ನೀವು? ನಾ ಹುಬ್ಬಳ್ಳಿ ಹುಡುಗ, ನನಗೊಂದ್ ಸ್ವಲ್ಪ ಹಿಂಗ್ ಸೈಕಲ್ ಕೊಡೋದೋಸ್ತ ಹಿಂಗ್ ಹೋಗಿ ಬರ್ತೀನಿ ಅಂತ ಹೇಳಿ ಈ ಕಡೆ ತಗೊಂಡ್ಬಂದಿದ್ಯಾ? ಅದು ಮಜಾ ಭಾರತದ 3D ಕಟ್ಔಟ್. ಏನಿದು? ಇದು ನಿನ್ ಓನ್ ಸೈಕಲ್ ಅಲ್ವಾ? ಅದೊಂಥರ ನನ್ ಓನೆ, ಬಟ್ ಬಾಡಿಗೆ ತಗೊಂಬಂದೀನಿ ಅಷ್ಟೇ. ದುಡ್ಡು ಕೊಟ್ಟು ತಗೊಂಬಂದೀನಿ. ಎಲ್ಲಿ ಕೊಟ್ರಿ ದುಡ್ಡ? ಎಲ್ಲಿ ದುಡ್ಡು ಕೊಟ್ರಿ? ನಾನು ಬಾಡಿಗೆ ದುಡ್ಡು ಹತ್ರ ಕೊಡ್ರಿ, ಅದರ ಕೊಡು ಹೇಳ್ತೀನಿ. ಏನ್ ಬಾಡಿಗೆ ದುಡ್ಡು ಕೊಡ್ಬೇಕಾ? ಬಾಡಿಗೆ ದುಡ್ಡು ಬೇಡ, ಇಲ್ಲಿ ಕುತ್ಕೊಂಡು ಆರಾಮಾಗಿ ಶೋ ನೋಡಿ ಫ್ರೀ ಪಾಸ್ ಕೊಡ್ತೀವಿ. ನಮ್ಮ ಹುಬ್ಬಳ್ಳಿ ಮಂದಿ ಅಂದ್ರೆ ಹಂಗಲ್ಲ. ನೀವು ಹುಬ್ಬಳ್ಳಿಗೆ ಬಂದು ನೀರ್ ಕೇಳಿದ್ರ ಮಜ್ಜಿಗೆ ಕೊಡ್ತಾರ, ಕೈ ಕೊಟ್ರ ಹಗ್ಗ ಮಾಡ್ತಾರ. ಏನಾರ ಇಲ್ಲಿ ಬಂದು ನೀವು ಗಾಂಚಾಲಿ ತೋರಿಸಿದ್ರಿ ಅಂದ್ರ ಗಂಡು ಮೆಟ್ಟಿನ ನಾಡು. ತುಳು ಹಾಸಿಗೆ ಹಾಕ್ತಾರ. ಏನ್ರಪ್ಪ ಹುಬ್ಬಳ್ಳಿ ಮಂದಿ? ಈಗ ಅವೆಲ್ಲ ಬೇಡ, ನೀವು ನನಗ ನನ್ನ ಬಾಡಿಗೆ ರೊಕ್ಕ ಕೊಡ್ರಿ, ಹಂಗ ನಾ ಸೈಕಲ್ ತೊಗೊಳೋದು. ಇಲ್ಲೋಪ ದೋಸ್ತ, ನಾನು ಹುಬ್ಳಿ ಅವ ಇದೀನಿ. ದೋಸ್ತಿಗಳ ಮಧ್ಯೆ ಯಾಕೆ ರೊಕ್ಕ ಗೇಕಲ್ಲ ಯಾಕೆ ಬೇಕಂತ ಹೇಳಿ. ನಿನಗೇನಪ್ಪ ಸೈಕಲ್ ಬಾಡಿಗೆ ತಾನೆ? ಹೌದು, ಅದ್ರ ಬಾಡಿಗೆ ಬೇಕು. ಬಾಡಿಗೆ ಗಿಡಿಗೆ ಏನು ಕೊಡೋದಿಲ್ಲ. ಇಲ್ಲಿ VIP ಗ್ಯಾಲರಿ ಕುತ್ಕೊಂಡು ಚಲೋತ್ನಾಗ ಶೋ ನೋಡ್ಕೊಂಡು ಹೋಗ್. ಮತ್ತ ಇದು ಶೂಟಿಂಗ್? ಏ ಹೌದಾ? ಇವಪ್ಪ ಯಾರ್ಯಾರು ಬಂದಾರ? ಎಲ್ಲ ನಮ್ಮ ಮನೆ ಮಂದಿ ಬಂದಾರ, ಹೀರೋ ಬಂದಾರ, ಹೀರೋಯಿನ್ ಬಂದಾರ, ಎಲ್ಲರೂ ಬಂದಾರ. ಮತ್ತೆ ಸೂಪರ್ ಹಂಗಾರ ನಾ ಇಲ್ಲಿ ಕೂತ್ಕೊಂಡೆ. ಕೂಡ್ಪಾ, ನನಗೆ ಚಾನ್ಸ್ ಕೊಡ್ತೀರಾ? ಖಂಡಿತಪ್ಪ. ಆಯ್ತು, ನಾನು ಓಕೆ ನಂಗಾರ. ಹೋ ನೀನ್ ಇಲ್ಲಿವರೆಗೂ ಹೆಂಗ್ ಮ್ಯಾನೇಜ್ ಮಾಡ್ದೆ ಅಂತ ಗೊತ್ತಾಯ್ತು ನಿರಂಜನ್. ಹುಷಾರು. ಆತ ಶೀತಲ್, ತಪ್ಪು ತಿಳ್ಕೊಬೇಡ. ನಾನು ಅವನು ಸ್ಕೂಲ್ ಫ್ರೆಂಡು. ನಾನು ಒಂದು ಯಾವುದು ಹೀಗೆ ಮಾತಾಡೋದು. ನಮ್ಮಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಇರುತ್ತೆ, ನೀವು ಡೋಂಟ್ ವರಿ. ಓಕೆ ಓಕೆ. ಎಸ್. ನಾವಿವತ್ತು ಇಲ್ಲಿರೋದಕ್ಕೆ ಕಾರಣ ಏನ್ ಗೊತ್ತಾ ನಿಮ್ಗೆ? ಮಾಸು, ಕ್ಲಾಸ್ಗೆ ಕ್ಲಾಸು, ಪ್ರೀತಿಗೆ ಫುಲ್ ಮಾರ್ಕ್ಸು, ಹುಬ್ಳಿ ಮಂದಿ ಫುಲ್ ಬಿಂದಾಸು. ಮಜಾ ಭಾರತಕ್ಕೆ ನೀವು ಕೊಟ್ಟಂತ ಬಿಲ್ಡಪ್ ಇರ್ಬೋದು, ಆ ಕಾರ್ಯಕ್ರಮಕ್ಕೆ ಕೊಟ್ಟಂತ ಎಫೆಕ್ಟ್ ಇರ್ಬೋದು, ಆ ಎಲ್ಲ ಯಶಸ್ಸಿನಿಂದಾಗಿ ಇವತ್ತು ನಾವು ನಿಮ್ಮ ಎದುರುಗಡೆ ಇದೀವಿ, ಹುಬ್ಳಿಯಲ್ಲಿದ್ದೀವಿ. ಸೊ ಮತ್ಯಾಕ್ ತಡ, ಮಜಾ ಭಾರತವನ್ನ ಶುರು ಮಾಡೇ ಬಿಡೋಣ. ಮಜಾ ಭಾರತದ ಫಿನಾಲೆಯನ್ನ ಶುರು ಮಾಡೋಣ ಅಲ್ವಾ ನಿರಂಜನ್? ಖಂಡಿತವಾಗ್ಲು ಇದು ಮಜಾ ಭಾರತದ ಭರ್ಜರಿ ಫಿನಾಲೆ. ನಿಮಗೆ ಈಗಾಗಲೇ ಗೊತ್ತಾಗಿದೆ ಯಾಕೆ ಇದು ಭರ್ಜರಿ ಫಿನಾಲೆ ಅಂತ, ಗೊತ್ತಲ್ಲ? ಯಾಕಂದ್ರೆ ಮಜಾ ಭಾರತದಲ್ಲಿ ಇವತ್ತು ಭರ್ಜರಿಯ ಎಂಟ್ರಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕಾಮಿಡಿ ಇದೆ, ಗುಂಗು. ಹುಬ್ಳಿಯ ನೆಲದಲ್ಲಿ ಮೊಳಗಲಿ ಕಾಮಿಡಿಯ ಕಹಳೆ. ಇದು ಮಜಾ ಭಾರತದ ಭರ್ಜರಿ ಫಿನಾಲೆ. ಹುಬ್ಳಿ ಮಂದಿ ಮಾತು ಒರಟಾಗಿರ್ಬೋದು, ಮನ್ಸ್ ಮಾತ್ರ ಧಾರವಾಡ ಪೇಡದಷ್ಟೇ ಸ್ವೀಟು. ಈ ನೆಲದಲ್ಲಿ ಅಕ್ಷರ ದಾಸೋಹಕ್ಕೆ 106 ಕಾಲೇಜ್ ಇದ್ರೆ, ಅನ್ನ ದಾಸೋಹಕ್ಕಿದೆ ಸಿದ್ದಾರೂಢಜ್ಜನ ಮಠ 3000 ಮಠ. ಇಳಕಲ್ ಸೀರೆ ಊಟಿರೋ ಹೆಣ್ಣೈಕ್ಳ ಬಿಂಕ ಬಿನ್ನಾಣ ನವಿಲನ್ನೇ ನಾಚುತ್ತೆ. ಅಣ್ಣ ಅವರು ಹಾಡಿ ಕುಣಿದಿರೋ ಅಂತ ರಾಣಿ ಚೆನ್ನಮ್ಮ ಸರ್ಕಲ್ ಫುಲ್ ಫೇಮಸ್. ಇಂಥ ಗಂಡು ಮೆಟ್ಟಿನ ನಾಡಲ್ಲಿ ನಡೀತಾ ಇದೆ ನಮ್ಮ ಕಾಮಿಡಿ ದರ್ಬಾರ್. ಹುಬ್ಳಿ ಮಂದಿ ಮಜಾ ಭಾರತದ ಭರ್ಜರಿ ಫಿನಾಲೆಗೆ ನಿಮ್ಮೆಲ್ಲರಿಗೂ
ವೆಲ್ಕಮ್ ವೆಲ್ಕಮ್. ಶೀತಲ್, ನಮ್ಮ ಮಜಾ ಭಾರತ ಟೀಮು ಹುಬ್ಳಿಗ್ ಬರ್ಬೇಕು ಅಂತ ಅನ್ಕೊಂಡಾಗ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಯಾರು ಗೊತ್ತಾ? ಆಬ್ವಿಯಸ್ಲಿ ನೀನೇ. ನನ್ನ ಬಿಟ್ಟು ಈ ಈವೆಂಟ್ ಬಗ್ಗೆ ತುಂಬಾನೇ ಎಕ್ಸೈಟ್ ಆಗಿದ್ದು ನಮ್ಮ ಜಡ್ಜಸ್. ಎಕ್ಸಾಕ್ಟ್ಲಿ. ಹುಬ್ಳಿ ಜನರ ಜೊತೆ ಮಾತಾಡ್ಬೇಕು ಅಂತಾನೆ ಕಾಯ್ತಾ ಇರುವಂತ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೇಬೇಡ. ಏನಂತೀರಾ ಹುಬ್ಳಿ? ಲೆಟ್ಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಕಲಾ ಸಾಮ್ರಾಟ್, ನಮ್ಮೆಲ್ಲರ ಮಹಾಗುರು ಎಸ್ ನಾರಾಯಣ್ ಸರ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಕರ್ಪೂರದ ಗೊಂಬೆ ಶ್ರುತಿ ಮೇಡಮ್ ಆನ್ ಸ್ಟೇಜ್. ಸರ್ ಮೋಸ ಇದು. ಹುಬ್ಬಳ್ಳಿ ಜನಕ್ಕೊಂದು ಹೇಳ್ಬೇಕು, ಈ ಶೋ ಶುರುವಾಗಿ 100 ಎಪಿಸೋಡ್ಗಳು ದಾಟ್ಬಿಡ್ತು, ಒಂದ್ ದಿನನೂ ಡ್ಯಾನ್ಸ್ ಮಾಡ್ಲಿಲ್ಲ. ಹುಬ್ಬಳ್ಳಿ ಜನ ನೋಡ್ ತಕ್ಷಣ ಅವ್ರಿಗೆ ಕುಣಿಯಂಗಾಗಿದೆ. ಮೊದಲನೇದಾಗಿ ಶ್ರುತಿ ಮೇಡಮ್, ನಾರಾಯಣ್ ಸರ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾರಾಯಣ್ ಸರ್, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಹುಬ್ಬಳ್ಳಿ ಜನ ಕಾಯ್ತಾ ಇದ್ದಾರೆ. ಸೊ ಪ್ಲೀಸ್. ನಮಸ್ಕಾರ ಹುಬ್ಬಳ್ಳಿ, ಗಂಡು ಮೆಟ್ಟಿನ ನಾಡಿನ ಮಹಾಜನತೆಗೆ ನಮಸ್ಕಾರ. ಎಲ್ಲ ನಿರಂಜನ್ ಅವರು ಹೇಳ್ತಾ ಇದ್ರು, ಏನ್ ಸರ್ ಡ್ಯಾನ್ಸ್ ಇಲ್ಲಿ ಬಂದ್ ಮಾಡ್ತೀರಾ ಅಂತ. ಶ್ರುತಿ ಮೇಡಮ್ ಹೇಳ್ತಾ ಇದ್ರು, ಏನ್ ಸರ್ ಹುಬ್ಬಳ್ಳಿಯಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಂತ. ಹುಬ್ಬಳ್ಳಿಯಲ್ಲಿ ಮಾಡ್ದೆ ಇನ್ನೆಲ್ಲಿ ಮಾಡ್ಲಿ ಡ್ಯಾನ್ಸು. ಯಾಕೆ ಡ್ಯಾನ್ಸ್ ಬಂತು ನನಗೆ ಗೊತ್ತಾ? ನನ್ನ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಸಕ್ಸಸ್ ಕೊಟ್ಟಿದ್ದು ಹುಬ್ಬಳ್ಳಿ. 19 ಸಿನಿಮಾ 100 ಡೇಸ್, 12 ಸಿನಿಮಾ 50 ಡೇಸ್, 7 ಸಿನಿಮಾ ಸಿಲ್ವರ್ ಜುಬ್ಲಿ ಹುಬ್ಬಳ್ಳಿಯಲ್ಲಿ. ಯಾರಿಗೆ ಬರಲ್ಲ ಡ್ಯಾನ್ಸ್? ಥ್ಯಾಂಕ್ ಯು ಹುಬ್ಬಳ್ಳಿ ಮಹಾಜನತೆಗೆ. ಒಂದು ವಿಷಯ ಪ್ರಸ್ತಾಪ ಮಾಡಬೇಕು. ನಾನು ಭಾಮ ಸತ್ಯಭಾಮ ಶೂಟಿಂಗ್ ಮಾಡ್ತಾ ಇದ್ದೆ. ಅವಾಗ ಅಣ್ಣವರು ಒಂದು ಮಾತು ಹೇಳಿದ್ರು, ಹುಬ್ಳಿ ಡ್ರೆಸ್ ಹಾಕೊಂಡು ಒಂದು ಸಾಂಗ್ ಮಾಡಿ ಅಥವಾ ಒಂದು ಹುಬ್ಳಿ ಡ್ರೆಸ್ ಹಾಕ್ಬಿಟ್ಟು ಒಂದು ಸೀನ್ ಮಾಡಿ, ಸೆಂಟಿಮೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಆಗಷ್ಟೇ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡನ್ನ ಇಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ರು. ಆ ಸಿನಿಮಾ ಎಷ್ಟು ದೊಡ್ಡ ಸಕ್ಸಸ್ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತು. ಸರಿ, ನಮ್ಗೆ ಶೂಟಿಂಗ್ ಎಲ್ಲ ಮುಗಿದೋಗಿತ್ತು, ಒಂದೇ ಒಂದು ಸಾಂಗ್ ಇತ್ತು. ಆ ಸಾಂಗ್ ಅಲ್ಲಿ ನಾವಿಬ್ರು ಹುಬ್ಳಿ ಡ್ರೆಸ್ ಹಾಕೊಂಡಿದ್ವಿ. ಸಂಜೋತಾ ಥಿಯೇಟರ್ 100 ಡೇಸ್ ಹೋಯ್ತದು. ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ನಾವೆಲ್ಲ ಬಂದು ವೀರಪ್ಪ ನಾಯಕ ಇದೇ ಮಣ್ಣಲ್ಲಿ ಶೂಟಿಂಗ್ ಮಾಡಿದ್ವಿ. ಇಲ್ಲೇ ಹತ್ತಿರದ ಗರಗದ ಗ್ರಾಮದ ಬಾವುಟವನ್ನು ನೇಯುವ ಆ ಗ್ರಾಮದ ವಸ್ತುವನ್ನು ತಗೊಂಡು ನಾವಿಲ್ಲಿ ಶೂಟಿಂಗ್ ಮಾಡಿದ್ವಿ. ಆ ಸಿನಿಮಾಲ್ ಕೆಲಸ ಮಾಡಿದವರು, ಅಭಿನಯಿಸಿದವರು ಎಲ್ರಿಗೂ ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು ಬಂತು. ಹಾಗಾಗಿ ಹುಬ್ಬಳ್ಳಿಯ ಮಣ್ಣಿನ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರೀತಿಯ ಹುಬ್ಬಳ್ಳಿ ಮಂದಿಗ ಶರಣು ಶರಣಾರ್ಥಿ. ನನಗೆ ಯಾವಾಗಲೇ ಹುಬ್ಳಿಗೆ ಬಂದ್ರೆ ನಾನು ಯಾವುದೋ ಊರಿಗೆ ಬಂದೀನಿ ಅಂತ ನನಗೆ ಅನ್ಸಂಗಿಲ್ಲ. ನನ್ನ ತವ್ರ ಮನೆಗೆ ಬಂದಷ್ಟ ನನಗೆ ಖುಷಿ ಆಕೈತಿ. ನನಗೊಬ್ಳಾಕಿಗೆ ಅಲ್ಲ, ಇವತ್ತು ಇಡೀ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಕಲಾವಿದರ್ಗ, ಅದರಲ್ಲೂ ರಂಗಭೂಮಿಯ ಕಲಾವಿದರ್ಗ ಇಡೀ ಕರ್ನಾಟಕದಲ್ಲಿ ತವರು ಯಾವರಪ್ಪ ಅಂತ ಕೇಳಿದ್ರ ಅದ್ರ ಉತ್ತರ ಕರ್ನಾಟಕ ಅಂತ ಎಲ್ಲರೂ ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿನಿಂದ ಓಡಾಡಿ ಬೆಳೆದಂತ ಊರಿದು. ಬಹಳಷ್ಟು ಮಂದಿಗೆ ಗೊತ್ತಿರ್ಲಿಲ್ಲ ಇದು. ನಿಮ್ಮ ಊರಿನ ಕೇಶವಾಪುರದ ಹುಡುಗಿ ನಾನು. ನಾವು ಓದಿದ್ದಿಲ್ಲೇ ಬೆಳೆದಿದ್ದಿಲ್ಲೇ. ನಮ್ಮ ಅಪ್ಪ ಅಮ್ಮವ್ರು ಕೂಡ ನಾನು ಬೆಳೆದಿದ್ದು ಸ್ವಲ್ಪ ಕಡಿಮೆ, ಆದ್ರೆ ನನ್ನನ್ನು ಸಾಕಿದ್ದು ಬೆಳೆಸಿದ್ದು ಭಾಳ ಮಂದಿ ಇದ್ದಾರೆ. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ನಿಮ್ಮನ್ನೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಇವತ್ತು ಸಾಕಷ್ಟು ಮಂದಿ ಈ ಮಜಾ ಭಾರತದ ವೇದಿಕೆಯಾಗ ಉತ್ತರ ಕರ್ನಾಟಕದ ಮಂದಿ ಅದಾರೆ. ನೀವಿವತ್ತು ಅವರು ಕೊಡೋ ಪ್ರೋತ್ಸಾಹದಿಂದ, ನೀವು ಹೊಡೆಯುವಂಥ ಚಪ್ಪಾಳೆಯಿಂದ ಇಡೀ ಕರ್ನಾಟಕದಲ್ಲಿ ದೊಡ್ಡ ನಟರಾಗಿ ಅವ್ರು ಬೆಳೆಯುವಂಥ ಆಶೀರ್ವಾದ ನೀವೆಲ್ಲರೂ ಅವ್ರಿಗೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ಶರಣು ಶರಣ. ಖರೆ ಹೇಳ್ತೀನಿ, ಅಗದಿ ಚಲೋದ್ನಾಗ ಮಾತಾಡ್ತೀನಿ ನೋಡ್. ಮತ್ತೆ ಭಾಳ ಚಲೋ ಅನ್ಸ್ತು, ಭಾಳ ಚಲೋ ಅನ್ಸ್ತು. ಚಲೋ ಮಾತಾಡಿದ್ನೆ, ಚಲೋ ಮಾತಾಡಿದ್ನೆ. ಖರೆ ಮುಂದ ನಾವು ಬರೋಕ್ ಹಿಂದ ಏನೋ ಒಂದು ವಾಯ್ಸ್ ಕೇಳ್ತ್ರಿ, ಹೆಣ್ಮಕ್ಳೆಲ್ಲ ಇವರು ನೋಡಕ್ ಬಂದಾರೆ ಅಂತ. ಹೌದೇನ್ರಿ? ನೋಡ್ರಿ ಅಲ್ಲಿ ಇಲ್ಲ ಅಂತಿದ್ದಾರೆ. ಯಾಕೆ ಬಂದಾರೆ ಅಂತ ನನಗೆ ಕೇಳ್ರಿ, ಹೇಳ್ತೀನಿ. ಹೇಳಿ ಹೇಳಿ ಸರ್, ಗೊತ್ತು ಸರ್, ನೀವು ಏನ್ ಹೇಳ್ತೀರಾ ಗೊತ್ತು ಸರ್. ಏನಿಲ್ರಿ, ನಮ್ಮ ಮಜಾ ಭಾರತ ಕಾರ್ಯಕ್ರಮದಾಗ ಚಂದಾಗಿ ಯಾವ್ದು ಹೆಣ್ಮಕ್ಳು ಬರಂಗಿಲ್ರಿ, ಹೋಗಿ ತಪ್ಕೊಂಡ್ಬಿಡ್ತಾರ್ರಿ ಇವ್ರು.
ಅದನ್ನ ಕೇಳಕ್ ಬಂದಾರ್ರಿ ಅವರು. ಹುಬ್ಬಳ್ಳಿಯ ನನ್ನೆಲ್ಲ ಅಕ್ಕ ತಂಗಿಯರೇ, ಕರ್ನಾಟಕದಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ನನ್ನ ಅಕ್ಕ ತಂಗಿಯರೇ, ಕರ್ನಾಟಕದಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ಎಸ್ ನಾರಾಯಣ್ ಸರ್ ಅವರ ಅಕ್ಕ ತಂಗಿಯರೇ. ಅಲ್ಲ ನನ್ನೇ ಸಮಸ್ಯೆ ಇಲ್ರಿ, ನಾವು ಒಪ್ಕೋತೀವ್ರಿ. ಬಟ್ ಇವಾಗ ನಿಜವಾಗ್ಲೂ ಆನ್ ಅ ಸೀರಿಯಸ್ ನೋಟ್, ಹುಬ್ಬಳ್ಳಿನಲ್ಲಿ ಸಿನಿಮಾ ಗೆದ್ರೆ ಇಡೀ ಕರ್ನಾಟಕದಲ್ಲೇ ಸಿನಿಮಾ ಗೆಲ್ತು ಅನ್ನೋ ಮಾತಿದೆ. ಅಂತ ಸಿನಿ ಪ್ರೇಮಿಗಳು ಈ ಹುಬ್ಬಳ್ಳಿ ಜನ. ಸೊ ನಮ್ಮ ಮಜಾ ಭಾರತದಲ್ಲೂ ಕೂಡ ಈ ಭಾಗದಿಂದ ಬಂದಿರುವಂತ ಸಾಕಷ್ಟು ಕಲಾವಿದರಿದ್ದಾರೆ. ಸರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ, ನಮ್ಮ ಕಲಾವಿದರ ಬಗ್ಗೆ? ಮಜಾ ಭಾರತದ ಕಲಾವಿದರು ಮುಂದೊಂದು ದಿನ ಕನ್ನಡ ಚಿತ್ರರಂಗದ ಮುತ್ತು ರತ್ನಗಳು. ನಾನು ಖಂಡಿತ ಅವರನ್ನ ಹೊಗಳ್ತಾ ಇಲ್ಲ. ಈ ಕಲರ್ ಸೂಪರ್ ವಾಹಿನಿ ನನಗೊಂದು ವಿಶೇಷವಾದ ಜವಾಬ್ದಾರಿಯನ್ನ ಕೊಟ್ಟು ಕೂರಿಸ್ತು. ನನಗೆ ಸಿಕ್ಕಂತ ಒಂದು ಸುಯೋಗ ಏನು ಅಂದ್ರೆ, ಹೊಸ ಕಲಾವಿದರನ್ನ ನನ್ನ ಕಣ್ಣೆದುರುಗಡೆ ವೇದಿಕೆಯಲ್ಲಿ ಅವರ ಅಭಿನಯ ನೋಡುವಂತ ಒಂದು ಅವಕಾಶ ನನಗೆ ಸಿಕ್ತು. ಆ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ರು, ಅವರನ್ನ ನಮ್ಮ ಮೆಂಟರ್ಸು ಮತ್ತು ನಮ್ಮ ರೈಟರ್ಸು ಎಷ್ಟು ಚೆನ್ನಾಗಿ ಅವರನ್ನ ತಯಾರಿ ಮಾಡಿ ಕಳಿಸ್ಕೊಡ್ತಾ ಇದ್ರು ಅಂದ್ರೆ, ಮೊದಲು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಹಳ ಚೆನ್ನಾಗಿ ಪಳಗಿಸಿದ್ರು. ಯಾವತ್ತು ಗುರು ಬಹಳ ಮುಖ್ಯ. ಆ ಗುರು ವೃತ್ತಿಯನ್ನ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರು. ಅದೇ ರೀತಿ ನಮ್ಮ ಕಲಾವಿದರು ಅಷ್ಟೇನೆ, ಒಬ್ಬರಿಗಿಂತ ಒಬ್ಬರು ನಮ್ಮಿಬ್ಬರನ್ನು ಕೇಳಿದ್ರೆ ಯಾರು ಹೆಚ್ಚು ಯಾರು ಕಮ್ಮಿ ಅಂದ್ರೆ ಖಂಡಿತವಾಗಲೂ ನಾವು ಹೇಳೋಕ್ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಪ್ರತಿಭಾವಂತ ಕಲಾವಿದರು ಈ ಮಜಾ ಭಾರತ ವೇದಿಕೆ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇವತ್ತು ಹುಬ್ಬಳ್ಳಿ ಜನರ ಪ್ರೀತಿ, ಹುಬ್ಬಳ್ಳಿ ಜನರ ವಿಶ್ವಾಸದ ಜೊತೆಗೆ ನಿಮ್ಗೆ ಅಲ್ಲಿ ಕೂತ್ಕೊಂಡು ಶೋನ ಎಂಜಾಯ್ ಮಾಡುವಂತ ಅಪಾರ್ಚುನಿಟಿ ಸಿಕ್ಕಿದೆ. ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. 27 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಕ್ಯಾಮರಾ ಮುಂದೆ ಆಕ್ಟ್ ಮಾಡಿ ಗೊತ್ತು ಅಷ್ಟೇ ಹೊರತು ಕಲಾವಿದರನ್ನ ಜಡ್ಜ್ ಮಾಡಿ ಅಥವಾ ಅವ್ರಿಗೆ ಕಮೆಂಟ್ ಮಾಡಿ ನಮಗ್ ಗೊತ್ತಿರ್ಲಿಲ್ಲ. ತುಂಬಾ ಕಷ್ಟವಾದ ಜವಾಬ್ದಾರಿ ಅಂತ ನಾನು ಅನ್ಕೊಂಡೆ. ಆದ್ರೆ ಮಜಾ ಭಾರತದ ಹುಡುಗರು ಅದನ್ನೆಷ್ಟು ಸುಲಭ ಮಾಡ್ಬಿಟ್ರು ಅಂತಂದ್ರೆ, ಅವರಲ್ಲಿ ಯಾವ ಮೈನಸ್ನ ಹೇಳಕ್ ನಮ್ಗೆ ಇದುವರೆಗೂ ಬಿಟ್ಟೇ ಇಲ್ಲ. ಬರೀ ಅವರಲ್ಲಿರುವಂತ ಪ್ಲಸ್ಗಳನ್ನೇ ಹೇಳಕ್ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಫಿನಾಲೆಗೆ ತಲುಪ್ಕೊಂಡಿದೀವಿ ನಾವು. ಈ ವೇದಿಕೆಯಿಂದ ನೇರ ಅವ್ರ ಜಿಗಿಯೋದು ಚಿತ್ರರಂಗಕ್ಕೆ. ಹೌದು, ಆ ಒಂದು ಬೆಳವಣಿಗೆನ ನಾವು ನೋಡಿ ಅಲ್ಲಿ ಕೂತ್ಕೊಳ್ತಾ ಇದ್ದೀನಲ್ಲ, ಆ ಬೆಳವಣಿಗೆನ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಕಾಯ್ತಾ ಇದ್ದೀನಿ. ಎಲ್ಲರೂ ಕಾಯ್ತಾ ಇದೀವಿ. ಸರ್ ನಿಮ್ಗೇನ್ ಅನ್ಸುತ್ತೆ ಸರ್? ನನಗಂತೂ ಅವರಷ್ಟೇ ಸಂತೋಷ ಆಗ್ತಾ ಇದೆ. ಅವ್ರಿಗಿಂತ ಇನ್ನು ಸ್ವಲ್ಪ ಅವಕಾಶ ನನಗೇನಿದೆ ಅಂದ್ರೆ, ನನ್ನ ಚಿತ್ರದಲ್ಲಿ ಅವ್ರಗಳಿಗೆ ಅವಕಾಶ ಕೊಡೋ ಅವಕಾಶ ನನಗೆ ಸಿಗುತ್ತೆ. ಆ ಒಂದು ಅವಕಾಶ ನನಗೆ ಸಿಗುತ್ತೆ. ಹಾಗನ್ಬಿಟ್ಟು ಅವ್ರ ಅವಕಾಶ ಕೊಡಲ್ಲ ಅಂತಲ್ಲ, ಒಳ್ಳೆ ಕಲಾವಿದರನ್ನ ಬೆಳೆಸೋದು ನಮ್ಮಗಳ ಕರ್ತವ್ಯ. ಏನೋ ಹೇಳಿದ್ರಿ, ನಿರಂಜನ್ಗೆ ಅವಕಾಶ ಕೊಡಲ್ವಾ ಅಂತ ಕೇಳ್ತಾರೆ. ಕೇಳ್ರಪ್ಪ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ರಪ್ಪ. ಹುಬ್ಬಳ್ಳಿ ಜನ ಕಮಾನ್. ಬೇಡ ಅಂತಿದಾರಿಯೋ ದೇವ್ರೆ. ನನಗೇನ್ ಖುಷಿ ಆಗ್ತಾರೆ ಅಂದ್ರೆ, ಇವತ್ತು ನಮ್ಮ ಜಡ್ಜಸ್ ಜಡ್ಜ್ಮೆಂಟ್ ಮಾಡೋದಿಲ್ಲ. ಬಹುಶಃ ಇವತ್ತು ನೀವು ಇಬ್ರು ಕೂತ್ಕೊಂಡು ಇಡೀ ಶೋನ ಪ್ರೇಕ್ಷಕರಾಗಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ನಿಮಗೋಸ್ಕರ ಇವತ್ತು ನನ್ನ ಹೊಸ ಚರ್ಮದಿಂದ ಹೊಲ್ದಂತಹ ಸೀಟ್ಗಳು ಕಾಯ್ತಾ ಇದೆ. ಅಲ್ಲ ಕಣೋ, ನೀನ್ ಮಾತ್ರ ಕರ್ರಗಿದೀಯ. ನೀನ್ ಚರ್ಮ ಬೆಳ್ಳಗಿದೆ. ಅದು ಹುಬ್ಳಿ ನೆಲದ ಪವರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ನಿಮಗೋಸ್ಕರ ಸೀಟ್ ವೇಟ್ ಮಾಡ್ತಾ ಇದೆ. ನಿರಂಜನ್, ನಾನು ನೀನು ಬಂದಾಯ್ತು, ಜಡ್ಜಸ್ ಬಂದಾಯ್ತು, ಬಟ್ ಸೆಲೆಬ್ರಿಟೀಸ್ ಬರ್ಬೇಕಲ್ವಾ? ಓಕೆ ಶಿದಲ್, ಈಗ ನಾವೆಲ್ಲರೂ ಹುಬ್ಳಿಗೆ ಬಂದಿದೀವಿ. ಈವೆಂಟ್ ಮುಗಿದ ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅನ್ಕೋತಾ ಇದೆ. ಈಗ ನನ್ನ ಸದ್ಯಕ್ಕೆ ಅಭಿಮಾನಿ ದೇವರುಗಳೇ, ಎಸ್ಪೆಷಲಿ 18ರಿಂದ 30 ಒಳಗಿರುವಂತ ಹೆಣ್ಣು ಮಕ್ಕಳೇ, ಎಲ್ಲ ಸೇರಿ ಒಟ್ಟಿಗೆ ಪಾರ್ಟಿ ಮಾಡೋಣ, ಊಟ ಮಾಡೋಣ. ನೀವು ನನ್ನ ಊಟಕ್ಕೆ ಕರಿಬಹುದು. ಏನ್ರಿ ಹುಬ್ಳಿ, ನನಗೆ ಜೋಳದ ರೊಟ್ಟಿ ಊಟ ಕೊಡಿಸ್ತೀರಿ? ಏ ಗಂಡ್ ಮಕ್ಳೆಲ್ಲ ಬಾ ಅಂತವ್ರೆ. ಖುಷಿ ಆಯ್ತು ಕೊಂಡ್ರು. ನಾನ್ ಬಂದ್ರೆ ಬೇಡ ಅಂತೀರಾ? ಬೇಡ. ನಿರಂಜನ್ ಬಂದ್ರೆ ಬೇಡ ಅಂತೀರಾ? ಅಣ್ಣ ಅಣ್ಣ ಅವ್ರು ಬಂದ್ರ ಅಣ್ಣ? ಯಾರು? ನಿಮ್ ಸ್ಕಿಟ್ ಇರೋದು ಇವಾಗಲ್ಲ, ಇವಾಗ ಯಾಕಂದ್ರೆ ಹೋಗಿ ಸುಮ್ನಿರಕ್ಕ. ಯಾಕೆ? ಅವ್ರು ಬಂದ್ರ ಅಣ್ಣ? ಯಾರು ಬರ್ಬೇಕಾ? ಬಂದ್ರಣ್ಣ? ಬಂದ್ರ ಯಾರು? ಅಣ್ಣ ಅವ್ಳು ಬಂದ್ರ ಅಣ್ಣ? ಯಾರು ಬರ್ಬೇಕು ಅಣ್ಣ?
ಧ್ರುವ ಸರ್ದಾರ್ ಸರ್ ಫ್ಯಾನ್ಸ್ ಅವ್ರ ಫಿಲಮ್ ಕಾದಂಗೆ, ರೈತ ಮಳೆ ಕಾದಂಗೆ, ಹೆಣ್ಮಕ್ಳು ಧಾರಾವಾಹಿ ಕಾದಂಗೆ ನಾನು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಣ್ಣ. ಈ ಹಾರ್ಟು, ಹೃದಯ, ಬೋಟಿ, ಖನಿಜ, ಕಿಡ್ನಿ ಏನಂತಾರೆ ಅದನ್ನ ಕೈಯಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಣ್ಣ. ಸುಮ್ನೆ ಹೇಳ್ಬೇಡ. 103 ಎಪಿಸೋಡ್ ಇಂದ ಹೇಳ್ತಾ ಇದ್ಯಾ? ಬಂದ್ರ ಯಾರು ಬಂದ್ರೆ ಹೇಳೋಣ. ಅವರು ಸರಿ ಆಯ್ತು, ಅವ್ರು ಬಂದ ಕರಿತೀನಿ. ಈಗ ಸದ್ಯಕ್ಕೆ ಹೋಗ್ರ, ಶೋ ಕಂಟಿನ್ಯೂ ಮಾಡ್ಬೇಕು. ಹೋಗ್ರ ಅಂದ್ರೆ ಕರಿತೀರ ತಾನೆ? ಕರೀಲಿಲ್ಲ ಅಂದ್ರೆ ನಿಜವಾಗ್ಲೂ ಕರಿತೀವಿ, ಹೋಗ್ರಪ್ಪ ನೀವು. ಕರೀಲಿಲ್ಲ ಅಂದ್ರೆ ಹೋಗ ಹೋಗ ಏನ್ ಆಗ್ತಾನೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನಮ್ಮ ಹುಡುಗರು ಯಾರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನಿಮ್ಗೂ ಡೌಟ್ ಇರ್ಬೋದು. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಇದೊಂದು ಅಶ್ವಿನಿ ನಕ್ಷತ್ರ. ಈ ಹುಬ್ಬಳ್ಳಿಯ ಬೆಳದಿಂಗಳಲ್ಲಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇರೋಂತ ಈ ನಕ್ಷತ್ರನ ವೆಲ್ಕಮ್ ಮಾಡೋಣ. ಹುಬ್ಳಿ ಹುಡುಗಿಯ ಕಲರ್ಫುಲ್ ಪರ್ಫಾರ್ಮೆನ್ಸ್. ಹುಬ್ಳಿ ನಿಮಗೋಸ್ಕರ ರೆಡಿನಾ? ಮಯೂರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಯೂರಿ ಊರು ಕೂಡ ಹುಬ್ಬಳ್ಳಿನೇ. ಸೊ ನಾನು ಪ್ರೇಕ್ಷಕರೊಂದು ಹೇಳಕ್ ಇಷ್ಟಪಡಲ್ಲ, ಈ ಫ್ರೆಂಡ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಈ ವೇದಿಕೆಗೆ ಪಾದ ಸ್ಪರ್ಶಂ ಕ್ಷಮಸ್ವಮೇತ್. ಯಾಕಂದ್ರೆ ಕಾಲು ಮುಟ್ಟುತ್ತೇನೆ ಕ್ಷಮಿಸುವಂತ ಅಷ್ಟು ಪವಿತ್ರವಾದಂತಹ ವೇದಿಕೆ ಇದು, ಅಷ್ಟು ಪವಿತ್ರವಾದಂತಹ ಮಣ್ಣಿದು. ಆ ಬಗ್ಗೆ ಮಾತಾಡ್ತೀನಿ. ಬಟ್ ಶ್ರುತಿ ಮೇಡಮ್ ನಮಸ್ತೆ, ನಾರಾಯಣ್ ಸರ್ ನಮಸ್ತೆ, ಶರಣಾರ್ಥಿ ಎಲ್ಲಾರ್ಗೂ. ಆರಾಮದಿರಿ ಎಲ್ಲಾರು? ನಂಗ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತದ್ರಿ. ಯಾಕಂದ್ರ ನಾನು ಆಕ್ಟಿಂಗ್ ಫೀಲ್ಡಿಗೆ ಬಂದು 1-3 ವರ್ಷ ಆಗಿರ್ಬೋದ್ರಿ. ಅದಕ್ಕಿಂತ ಮುಂಚೆ ನಾನು ಇದೇ ಸ್ಟೇಡಿಯಮ್ದಾಗ ನಿರೂಪಕಿಯಾಗಿ ಭಾಳಷ್ಟು ಫಂಕ್ಷನ್ಸ್ ಮಾಡೇನ್ರಿ ನಾನು. ಆ್ಯಂಡ್ ಇಲ್ಲಿ ಕುಂತವ್ರು ಎಷ್ಟು ಜನ ನನ್ನ ಆತ್ಮೀಯರಿದ್ದಾರೆ, ನನ್ನನ್ನು ಆಟ ಆಡಿಸ್ತವ್ರಿದ್ದಾರೆ, ನನ್ನ ತಾಯಿ ಇದ್ದಾರೆ. ಸೊ ನನ್ನ ಮಣ್ಣಿದು. ಸೊ ಈ 3 ವರ್ಷದಲ್ಲಿ ಮೊದಲನೇ ಬಾರಿಗೆ ನನ್ನ ಹುಟ್ಟೂರಲ್ಲಿ ನನ್ನ ಮಣ್ಣು. ಸೊ ಇಲ್ಲಿ ನನಗೆ ಒಂದು ಡಾನ್ಸ್ ಮಾಡೋ ಅವಕಾಶ ಕೊಟ್ಟಂತಹ ಕಲರ್ ಸೂಪರ್ ವಾಹಿನಿಗೆ ನಾನು ನಿಜಕ್ಕೂ ಚಿರಋಣಿ. ಯಾಕಂದರೆ ನಾನು ಕಾಯ್ತಿದ್ದೆ ನಮ್ಮ ಜನದ ಮುಂದೆ ನಾನು ಪರ್ಫಾರ್ಮ್ ಮಾಡಬೇಕು. ಆ ಪ್ರೀತಿ ನೀವೇನು ತೋರಿಸಿದ್ದೀರಾ ಉತ್ತರ ಕರ್ನಾಟಕದ ಹುಡುಗಿ ಅಂತ. ಅಶ್ವಿನಿ ನಕ್ಷತ್ರ ಧಾರಾವಾಹಿಯಿಂದ ನನ್ನನ್ನು ಬೆಳೆಸ್ತಾ ಬಂದಿದ್ದೀರಾ, ಹಾಗೆ ಉಳಿಸಿದ್ದೀರಾ. ಸೊ ನೀವು ಕೊಟ್ಟಿರೋ ಪ್ರೀತಿನ ನಾನು ಖಂಡಿತ ಉಳಿಸ್ತೀನಿ. ಸೊ ಬಹಳ ಖುಷಿ ಆಗ್ತದೆ ಇವತ್ತು ನನಗೆ. ಬಟ್ ಮಯೂರಿ, ನಾನು ಕೇಳೋ ಪ್ರಶ್ನೆ ಏನು ಅಂದ್ರೆ, ಕೇಳಿ. ಏನು ನಿಮ್ಮ ಪ್ರಶ್ನೆ? ನನ್ನ ಪ್ರಶ್ನೆ, ಎಷ್ಟು ಜನ ಕೇಶಾಪುರಿಂದ ಬಂದಿರ್ರಿ? ಕೈ ಎತ್ರಿ. ನಾನು ಶ್ರುತಿ ಮೇಡಮ್. ಸೊ ನಾವು ಕೇಶಾಪುರದಾಗ ಆಟ ಆಡೇವ್ರಿ, ಅಲ್ಲೇ ಸೆಂಟ್ ಮೈಕಲ್ ಸ್ಕೂಲ್ದಾಗ ಕಲ್ತೇವ್ರಿ. ಫಾತಿಮಾ ಆಟಾಡ್ತಿದ್ರಿ? ಇಲ್ಲ, ನಾನು ಬಹಳಷ್ಟು ಕತೆ ಕೇಳೀನಿ. ಅಂದ್ರೆ ನನ್ನ PUC ನಾನು ಫಾತಿಮಾ ಕಾಲೇಜ್ದಾಗ ಮುಗಿಸೇನಿ. ಏನ್ರೋ ನಿಮ್ದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಅವಾಗ ಬಂದು ತೊಂದ್ರೆ. ಏನ ಸಮಸ್ಯೆ? ಏನ ಸಮಸ್ಯೆ ಏನೂ ಇಲ್ಲ, ನೀವು ಮಾತಾಡ್ತಾ ಇರೋದೇ ಸಮಸ್ಯೆ. ಸೈಡಿಗೆ ಬನ್ನಿ, ನಾವು ಡೀಲ್ ಮಾಡ್ಕೊತೀವಿ. ನಾವು ಮಾತಾಡಕ್ ಬಂದಿರೋದು ಮಯೂರಿ ಮೇಡಮ್ ಜೊತೆ. ಏನ್ ಮರ್ಯಾದೆ? ನೀವ್ ಏನ್ ಮಾಡೋ ಮುಂಚೆನೂ ಒಂದಂತೂ ಹುಷಾರಾಗಿರ್ಬೇಕ್ರಿ. ನಮ್ಮ ಹುಬ್ಳಿ ಗಂಡ್ಮಕ್ಳು ಅದಾರ ಇಲ್ಲೇ. ಏನ್ ಮಾಡಕ್ ಬಂದಿರಿ ಇವತ್ತು? ನಾವು ನಿಮ್ಮನ್ನ ಮದುವೆ ಆಗ್ಬೇಕು, ಅದಕ್ಕೆ ಹೆಣ್ಣು ಕೇಳಕ್ ಬಂದಿದೀವಿ. ನೀವು ಈಗ ರಿಕಾಲ್ ಆತ್ರಿ. ನಾನು ಪ್ರೀವಿಯಸ್ ಎಪಿಸೋಡ್ ಇವ್ರ 3 ಜನ ನನಗ್ ತುಂಬಾ ಪ್ರಪೋಸ್ ಮಾಡಿ ತುಂಬಾ ಕೀಟ್ಲೆ ಕೊಟ್ಟಿದ್ರು. ಸೊ ಇವತ್ತು ಹುಬ್ಳಿಗೆ ಹುಡ್ಕೊಂಡ್ ಬಂದಿದ್ದಾರೆ. ಸೊ ಇವ್ರ 3ರಲ್ಲಿ ನಾನು ಯಾರನ್ನಾದ್ರೂ ಮದ್ವೆ ಆಗ್ಬೇಕಂತೆ. ಆಗ್ಬೇಕಾ? ಇಲ್ಲ, ಯಾಕ್ರಪ್ಪ? ಒಂದ್ ನಿಮಿಷ, ನಮ್ಮ ಹುಬ್ಳಿ ಜನಕ್ಕೂ ಗೊತ್ತಾಗ್ಬಿಡ್ಲಪ್ಪ ಏನೆಲ್ಲ ಅವಾಂತರ ಆಗಿತ್ತು ಅಂತ ಹೇಳಿ. ಸೊ ಅವ್ರು ಏನ್ ಮಾಡಿದಾರೆ ಅಂತ ಫ್ಲಾಶ್ ಬ್ಯಾಕ್ ನೋಡ್ಕೊಂಡ್ ಬರೋಣಲ್ಲ? ನೋಡ್ಕೊಂಡ್ ಬರೋಣ ಬನ್ನಿ. ಕರೆಕ್ಟ್ ಆಗಿ ನೋಡಿ ಏನಾಗಿದೆ ಅಂತ. ಶಿವನೇ ಶಂಭುಲಿಂಗ, ಅಲ್ಲೇ ಕೇಳ್ಯವ ಎಂತೆಂತ ಹುಡುಗಿಯರು ನೋಡಿನಿ. ನಮ್ಮ ಕಾಲೇಜಲ್ಲಿ 99 ಲವ್ ಮಾಡೀನಿ ಶಿವ, ಯಾರು ನನಗೆ ಇಷ್ಟ ಆಗಿಲ್ಲ. ಇವತ್ತು ನೀನು ಮಜಾ ಬರ್ತಾ ಸ್ಟೇಜ್ ಮೇಲೆ ಇಷ್ಟ ಆಗಿದ್ಯಾ? ನಾನು ಮಾಡಿದ ಹೋಳಿಗೆನ ತಕೊಂಡು ನನ್ನನ್ನು ಲವ್ ಮಾಡು ಅಂತ ಕೇಳ್ಕೊತಿದ್ದೀನಿ. ಮಾಡು ಶಿವ. ಐ ಲವ್ ಯು. ನೀನನ್ನ ಕುಂಬಳಕಾಯಿ ಕೊಟ್ಟೆಲ್ಲ ಪ್ರಪೋಸ್ ಮಾಡ್ತಾ ಇದ್ಯಾ? ನೋಡಿ ಮೇಡಮ್, ಈ ರೋಸ್ನ ನಿಮ್ಮ ಕೈಗೆ ಕೊಡ್ತೀನಿ ಅಂತ ಇಟ್ಕೊಳ್ಳಿ.
ಅದನ್ನ ಕಿವಿಲಿ ಇಟ್ಕೋತಿರೋ ಇಲ್ಲ ತಲೆಯಲ್ಲಿ ಇಟ್ಕೋತಿರೋ ಇಲ್ಲ ಕಾಲಲ್ಲಿ ಇಟ್ಟು ಉಸುಕ್ಬಿಡ್ತಿರೋ ನಮಗೆ ಗೊತ್ತಾಗಲ್ಲ. ಆದ್ರೆ ಕುಂಬಳಕಾಯಿ ಕೊಟ್ರೆ ಅವರು ಪ್ರೀತಿಯಿಂದ ಕಟ್ ಮಾಡ್ತಾರ, ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ತಿಂತಾರ. ಅದು ತಿಂದಾಗ ಆ ವಿಟಮಿನ್ಸ್ ಎಲ್ಲ ರಕ್ತ ರಕ್ತ ಕಣ ಕಣದಲ್ಲೂ ಜಗಪ್ಪ ಜಗದೀಶ 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 ಅಯ್ಯೋ ಅದೆಲ್ಲ ಹೇಳ್ತಿರುತ್ತಾ. ಅದಕ್ಕೆ ಈ ಕುಂಬಳಕಾಯಿನ ಪ್ರೀತಿಯಿಂದ ಸ್ವೀಕರಿಸಿ ನನ್ನ ಪ್ರೀತಿನೂ ಸ್ವೀಕರಿಸ್ಬಿಡಿ. ಈಗ ನೀನು ಏನಾದರೂ ಮಾಡ್ಬೇಕು. ನಾನು ಇವ್ರ ಜೊತೆ ಒಂದು ಡ್ಯಾನ್ಸ್ ಅಲ್ಲಿ ನಿಜವಾಗ್ಲೂ ಇಂಪ್ರೆಸ್ ಮಾಡಿಬಿಟ್ರು. ಸೊ ಫಸ್ಟ್ ಅಲ್ಲೇ ಇಂಪ್ರೆಸ್. ಯಾಕಂದ್ರೆ ನನಗೆ ಪಂಚೆ ಹಾಕೊಂಡಿದ್ದೀನಿ ಗಂಡು ಮಕ್ಳು ಇಷ್ಟ. ಇವ್ರಂದ್ರೆ ನನಗೆ ಬಹಳ ಇಷ್ಟ. ಇಷ್ಟಪಡೋದೇ ಬೇಕಾಗಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಇಷ್ಟಪಡ್ತಾ ಇದ್ದೀನಿ, ಅವರು ನಾನು ಇಷ್ಟಪಡ್ತಾ ಇದ್ದಾರೆ. ಅವರು ಅಯ್ಯೋ ಇದನ್ನ ಹಾಕೊಂಡು ಕೇಳಿ, ನನ್ನ ಹೃದಯ ಬಡಿತದಲ್ಲಿ ಮಯೂರಿ 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 ಮಂಜ ಜೋಡಿ. ಮೂವರ್ನು ಕರ್ಕೊಂಡು ಹೋಗ್ತೀನಿ ಆಯ್ತಾ. ನೀವು ಯಾರೇನು ಮದುವೆ ಆಗ್ತೀರಾ? ಆಕ್ಚುಲಿ ಏನ್ ಗೊತ್ತಾ, ಅಮ್ಮ ಅಂತೂ ಇದ್ದಾರೆ, ಬಟ್ ಅಮ್ಮನ ಡಿಸಿಷನ್ಗಿಂತ ಒಬ್ರಿದ್ದಾರೆ. ಅವ್ರ ಡಿಸಿಷನ್ ನನಗೆ ತುಂಬಾ ಮುಖ್ಯ, ನನ್ನ ಡಿಸಿಷನ್ ಮುಖ್ಯ. ಸೊ ನಮ್ ಚಿಕ್ಕಮ್ಮ ಒಬ್ರಿದ್ದಾರೆ. ಹೌದು. ಸೊ ಅವ್ರು ಒಪ್ಪಿದ್ರೆ ನಾನ್ ಡೆಫಿನೆಟ್ಲಿ ಯಾರನ್ನಾದ್ರೂ ಒಬ್ರನ್ನ ಮದ್ವೆ ನಿಮ್ ಚಿಕ್ಕಮ್ಮನ್ ಕಂಡ್ರೆ ಭಾರಿ ಇಷ್ಟ. ಕರ್ಸಿ ಹಾಗಾದ್ರೆ ಚಿಕ್ಕಮ್ಮನ ಒಪ್ಸಕ್ ರೆಡಿ ಆಗಿದ್ದೀರಾ ನೀವು 3 ಜನ? ಚಿಕ್ಕಮ್ಮ ಫುಲ್ ಟೆರರ್ ಅಪ್ಪ, ಅಷ್ಟು ಈಸಿ ಅಲ್ಲ. ಹೌದು, ನಮ್ ಚಿಕ್ಕಮ್ಮನ್ ನೋಡಿದ್ರೆ ನೀವ್ ಎಲ್ಲಾರು ಗಾಬರಿ ಹಾಕಿರಿ ಅಷ್ಟೇ. ನಿಮ್ಮ ಚಿಕ್ಕಮ್ಮ ಚಿಕ್ಕ ಅಮ್ಮನ ಇಲ್ಲ ಚಿಕ್ಕ ಅಮ್ಮ. ಸೊ ಆ ಯಾ ಚೊಕ್ಕ ಅಮ್ಮ ಅನ್ನೋದು ಈಗ ನಿಮಗ್ ಗೊತ್ತಾಗ್ತದೆ. ಓಕೆ ಕರ್ಸಬೋಣ, ಯಾಕೆ ಸುಮ್ನೆ ಚಿಕ್ಕಮ್ಮ ಬಮ್ಮ ಇವರು ಚಿಕ್ಕಮ್ಮನ. ಬೇಬಿ ಓ ಬೇಬಿ, ಯಾರು ನೀನೇನ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಚಿಕ್ಕಮ್ಮ, ಇವ್ರು 3 ಜನ ನನ್ನನ್ನು ಮದ್ವೆ ಆಗ್ತಾರಂತೆ. ಸೊ ಯಾರು ಅಂತ ನೀವು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಂದು ಒಂದು ರೂಲ್ಸ್ ಮಾತ್ರ ಇದೆ. ನಿನ್ ರೂಲ್ಸ್ ಏನಮ್ಮ? ಒಂದೇ ಒಂದು ನನ್ನ ರೂಲ್. ಓಕೆ ಹೇಳಮ್ಮ. ಅದೇನಂತ ಹೇಳ, ನನ್ನನ್ನ ಮದ್ವೆ ಆಗೋ ಹುಡುಗನಿಗೆ ಉತ್ತರ ಕರ್ನಾಟಕ ಭಾಷೆ ಕರೆಕ್ಟ್ ಆಗಿ ಮಾತಾಡ್ಬೇಕು. ಉತ್ತರ ಕರ್ನಾಟಕ ಭಾಷೆ. ಈಗ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 4 ತರ ಆಪ್ಷನ್ ಇರುತ್ತೆ. ಹಂಗೆ ಇನ್ನೊಂದ್ ಯಾವ್ದೊಂದ್ 3 ಕೊಟ್ರೆ ನಾವು ಆಯ್ಕೆ ಮಾಡ್ತೀವಿ. ಮುಚ್ಚೋ, ಏನಾಗತ್ತೆ ನಿನಗೆ? ನಿಮ್ಮ ನನ್ನ ಮಗಳ ಮುಂದೆನೆ ಪರೀಕ್ಷೆನ ನಿಂದು ಬುದ್ದು ಬಿಡ್ತೀನಿ. ಅಮ್ಮ ಅತ್ತೆ ಮದುವೆ ಮಾಡ್ಕೊಂಡ್ರೆ ಆಮೇಲೆ ನಿಧಾನ ಕಲಿತಾ ಹೋಗ್ಬೋದು. ನಾನು ಇವಾಗ ಒಂದು ಟಾಸ್ಕ್ ಕೊಡ್ತೀನಿ, ಆ ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಒಳಗೆ ಒಪ್ಕೊಳ್ಳಿ ಆಯ್ತಾ? ಏನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪ್ರಪೋಸ್ ಮಾಡ್ಬೇಕಾ? ನೋಡುವ ತಂಗಿ, ನಾನು ನಿನ್ ಬಾರಿ ಲವ್ ಮಾಡ್ತೀನಿ, ಮದುವೆ ಆಯ್ತೇನ? ನಾವು ಒಪ್ಕೊಳಂಗಿಲ್ಲ. ತಂಗಿ ಅಂತೆ ಮದ್ವೆ ಆಗ್ತೀನಿ ಅಂತೆ. ನಾಚೆಗಲ್ಲ ನಿನ್ಗೆ? ನೀ ಆಯ್ತೀಯಾ? ಒಂದ್ ನಿಮಿಷ ಇರ್ರೋ. ಅದೇನ್ ಟಾಸ್ಕ್ ಕೊಡಮ್ಮ ಚಿಕ್ಕಮ್ಮ? ಇಲ್ಲಿ ನೋಡ್ರಪ್ಪ, ಅದು ಸಿಕ್ಕಾಪಟ್ಟೆ ಈಸಿ. ಮೊಣಕೈನ ಟಚ್ ಮಾಡ್ಬೇಕು, ವೆರಿ ಈಸಿ. ನಾಲ್ಗೆ ಇರುತ್ತಲ್ಲ, ನಾಲ್ಗೆಯಿಂದ ಮೊಣಕೈನ ಟಚ್ ಮಾಡ್ಬೇಕು. ಇಲ್ಲಿ ಬರಪ್ಪ, ನೀ ಬರೋ. ಇಲ್ಲಿ ನೋಡು, ನಿನ್ನ ನಾಲ್ಗೆಯಿಂದ ಮೊಣಕೈನ ಟಚ್ ಮಾಡ್ಬೇಕು. ಮಾಡು. ರೋಗ ಇದೆ, ಪ್ಲೀಸ್. ನಾನ್ ಮಾಡ್ತೀನಿ. ಮಾಡಪ್ಪ, ನಾವ್ ಏನೇನೋ ಮಾಡ್ಬಿಟ್ಟಿದೀವಿ. ಮಾಡಲ್ವಾ? ಮಾಡು. ಮೊಣಕೈನೇ ಟಚ್ ಮಾಡೋ, ಬೇರೆ ಅಲ್ಲ. ನಾನ್ ಮಾಡ್ತೀನಿ. ಕಣ್ಣು ನಿಂತ್ಕೊಳ್ಳಪ್ಪ ನಿಮಿಷ. ಯಾಕೋ ಸ್ವಲ್ಪ ಆಮ್ಸ್ ತಡಿತೈತೆ. ಏನ್ ತಡಿತೈತಿ? ಆಮ್ಸ್ ಸತ್ಯ. ದೊಡ್ಡ ಹುಡುಗರ ಬುದ್ಧಿ ಇದೆಯೇನ್ರ ನಿಮ್ಗೆ? ಸರ್ ಏನ್ ಹೇಳಿದ್ರು ಚಿಕ್ಕಮ್ಮ? ಮೊಣಕೈ ಟಚ್ ಮಾಡಿ ಅಂತವ್ರು ಸರ್. ನಾಲ್ಗೆಯಿಂದ ಮೊಣಕೈ ಟಚ್ ಮಾಡ್ಬೇಕು ಅಂತ. ನಿಂದೆ ಮೊಣಕೈ ಅಂತ ಹೇಳಲಿಲ್ಲ. ನೀನ್ ಈ ತರ ಎಲ್ಲ ಮಾಡ್ಬೋದಿತ್ತು ಆಯ್ತಾ? ಆ ಟೇಲರ್ಗೆ ಎಷ್ಟು ರೇಟ್ ಕೊಟ್ಟು ಈ ಕಾಸ್ಟ್ಲಿ ಬ್ಲೌಸ್ ಹೊಲ್ಕೊಂಡ್ ಬಂದಿದ್ದೆ. ಅದು ನನ್ ಬ್ಲೌಸ್ ಎಲ್ಲ ಹೋಲ್ಸ್ ಮಾಡ್ಬಿಟ್ಟೆಲ್ಲ. ನಿನ್ ಹೊಲ್ ನಾವು ಗುದ್ದು ಬಿಟ್ರೆ ಒಳಗೆ ಹೋಗ್ಬಿಡ್ಬೇಕು. ಇಲ್ಲಿ ನೋಡ್ರಿ, ಇವಾಗ ಯಾರು ಈ ಟಾಸ್ಕ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಅಲ್ಲ, ಆ ಟಾಸ್ಕ್ ನನಗೊಂದು ಪ್ರಶ್ನೆ. ಮದ್ವೆ ಆಗೋ ಹುಡುಗಿ ನಾನು, ಬಟ್ ನಾಲ್ಗೆಯಿಂದ ಅಲ್ಲಿ ಟಚ್ ಮಾಡ್ಕೊಂಡ್ಬಿಟ್ರೆ ಸಂಸಾರ ಹೆಂಗ್ ಮಾಡ್ತಾರೆ ಅವ್ರು? ಅದು ನನಗೆ ಅರ್ಥ ಆಗಿಲ್ಲ. ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ನೋಡಮ್ಮ, ಅದು ತುಂಬಾ ಕಷ್ಟ ಆಯ್ತಾ ಬೇಬಿ? ಅಷ್ಟು ಕಷ್ಟವಾಗಿರೋದನ್ನೇ ಅವರು ಸುಲಭವಾಗಿ ಮಾಡಿದ್ರೆ ಇನ್ನು ಏನನ್ನಾದ್ರೂ ಸುಲಭವಾಗಿ ಮಾಡ್ತಾರೆ ಅಂತ ಅರ್ಥ. ನೀನು ಕರೆಕ್ಟ್ ಹೇಳಿ ಚಿಕ್ಕಮ್ಮ, ಇಲ್ಲಾಂದ್ರೆ ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಹೌದಾ? ಸಮಾಜ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ರ? ನೋ, ಎಲ್ಲ
ಜೋರ ಇವಾಗ ಹುಡುಗರ ಟಾಸ್ಕ್ ಕತೆ ಬಿಟ್ಬಿಡಿ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಅವ್ರಿಗೆ ನನ್ನ ಮಗಳಲ್ಲಿ ಮದುವೆ ಮಾಡಿಸ್ತೀನಿ. ಓಕೆ? ಬೇಗ ಕೇಳಮ್ಮ. ನನ್ನ ಮಗಳಿಗೆ ಯಾರು 1,00,000 ರೂಪಾಯಿದ ಬೆಲೆ ಬಾಳುವತಕ್ಕಂತ ಸೀರೆ ಕೊಡಿಸ್ತಿರೋ ಅವ್ರಿಗೆ ಮದುವೆ ಮಾಡ್ತೀನಿ. ಅದು ಕ್ವಶನ್ ಕಣ, ಇದು ಸೂಪರ್ ಕ್ವಶನ್. ಹಲೋ ಮಗ, ಹಲೋ ಹಲೋ ಮಗ, ಎಲ್ಲಿದ್ಯಾ? ಹುಬ್ಳಿ ಬಸ್ ಸ್ಟ್ಯಾಂಡ್ ಬರ್ತೀನಿ. ಬಂದೆ. ಹಲೋ ಹಲೋ, ಏನೋ ಹುಲಿ ಬಂದಿದ್ಯಾ? ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ವೇನ್ರು? 1,00,000 ರೂಪಾಯಿ ಸೀರೆ ತಗೊಳ್ಳಿಲ್ಲ ಅಂತಂದ್ರೆ ಒಬ್ಬ ಗಂಡ್ಸ. ನಾನು ತಕೊಡಕ್ ಆಗಲ್ಲ. ಆಲೂಗೆಡ್ಡೆ ಗಿಲುಗೆಡ್ಡೆ ಮಾರ್ಬಿಟ್ಟು ತಕೊಡ್ತೀನಿ ಚಿಕ್ಕಮ್ಮ. ಅಯ್ಯೋ ನನಗೆ ತುಂಬಾ ಬೇಜಾರಾಗ್ತದೆ. ಯಾರು ನನ್ಗೆ 1,00,000 ಸೀರೆ ಕೊಡ್ಸಲ್ವಾ? ಇಲ್ಲಿ ಯಾರಾದ್ರೂ ಇದ್ದೀರೇನಪ್ಪ? ನಿರಂಜನ್ ಸೆಲೆಕ್ಟ್ ಮಾಡ್ದೆ. ನಿರಂಜನ್ ಬಾರೆ ರಾಜ, ನಿನ್ನೆ ಮದ್ವೆ ಆಗ್ಬಿಡ್ತೀನಿ. ಅಲ್ಲ ಬೇಬಿ ನೀನೇ ಬೇಬಿ, ನಿನಗ್ಯಾಕಮ್ಮ ಇನ್ನೊಂದು ಬೇಬಿ? ನಿರಂಜನ್ ನೀನೇನಾದ್ರೂ 1,00,000 ರೂಪಾಯಿ ಸೀರೆ ಕೊಡ್ತೇನಪ್ಪ? ಅಷ್ಟೇ ತಾನೇ? ಹಲೋ ಹಲೋ, ಎಲ್ರು ಔಟ್. ನಾನು ಇವಳು ಇರಂಗಿಲ್ವಾ ಇದ್ರಲ್ಲಿ? ಬಾರೆ ಶೀತಲ್ ಬಾರೆ. ಯಾಕೆ ಬೇಕು 1,00,000 ಟ್ಯಾಕ್ಸ್? ದೇವರ ಆಟ ಬಲ್ಲವನಾರು. ಹುಬ್ಳಿ ಲೇಡೀಸ್, ನಿಮ್ಗೊಂದು ಗೋಲ್ಡನ್ ಅಪರ್ಚುನಿಟಿ ಇದೆ. ಇಲ್ಲಿ ಬಂದಿರೋ ಹೆಂಗಸರಿಗೆ 1,00,000 ರೂಪಾಯಿ ಸೀರೆ ಗೆಲ್ಲೋ ದೊಡ್ಡ ಅವಕಾಶ ಇದೆ. ಸೊ ಇದು ಸೀರಿಯಸ್ ಮ್ಯಾಟರ್. ಸೊ ಇವತ್ತು ಇಲ್ಲಿ ಬಂದಂತಹ ಎಲ್ಲಾ ಹೆಣ್ಮಕ್ಳಲ್ಲಿ ಎಷ್ಟು ಜನಕ್ಕೆ ಸೀರೆ ಸಿಗುತ್ತೆ? ಒಬ್ರಿಗೆ. ಸೊ ಒಬ್ರಿಗೆ ಮಾತ್ರ, ಲೇಡಿಗೆ ಮಾತ್ರ, ಅದೃಷ್ಟ ಮಹಿಳೆಗೆ ಮಾತ್ರ 1,00,000 ರೂಪಾಯಿದ ಸೀರೆ ಸಿಗುತ್ತೆ. ಇವಾಗ ಆ ಲಕ್ಕಿ ಲೇಡಿ ಯಾರು ಅಂತ ನಾವು ಡಿಸೈಡ್ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಒಂದು ಆಟ ಆಡ್ಸೋಣ. ಓಕೆ ಮಯೂರಿ, ನಿನ್ನ ಈ ಅಮೃತವಾದ ಹಸ್ತದಿಂದ 6 ಜನ ಹೆಣ್ಮಕ್ಳು ಅಲ್ಲ, ಸೊ ಇಲ್ಲಿ 1000 ಜನ ಹೆಣ್ಮಕ್ಳು ಒಳಗಡೆ ಇದ್ದಾರೆ. ಅದರಲ್ಲಿ 6 ಜನ ಹೆಣ್ಮಕ್ಳನ್ನ ಎತ್ಕೊಂಡು ಪಕ್ಕದಲ್ಲಿ ಇಡಮ್ಮ. ಸೊ ಫಸ್ಟ್ ಲಕ್ಕಿ ಡ್ರಾ. ದೇವರೇ ಪರಮಾತ್ಮ, ನನ್ನ ಹೆಸರಿದ್ಯಾ ಇದರಲ್ಲಿ? ಇಲ್ಲಮ್ಮ ನೀವು ಹಂಗೆಲ್ಲ ಕಣ್ಣೆಲ್ಲ ಕೆಳಗಡೆ ಹಾಕೋಂಗಿಲ್ಲಮ್ಮ. ಸುರೇಖಾ ವಿ ಕಪ್ಪರ್ ಶೇಡ್. ನೆಕ್ಸ್ಟ್ ಕಂಟೆಸ್ಟೆಂಟ್, ನೆಕ್ಸ್ಟ್ ಕೂಪನ್ ಶಿಲ್ಪಾ ಅವರು. ಬಂದ್ರು ಅಲ್ಲಿದ್ದಾರೆ. ದೀಪಾ ಮಸ್ಕಿ ಅವರು ವಿದ್ಯಾನಗರಿಂದ ಬಂದಿದ್ದಾರೆ. ಮತ್ತೊಂದು ನಾನು ಕೂಪನ್ ಎತ್ತಿದ್ದೀನಿ. ಅನಿತಾ ಅವರು, ಸಿಂಧು ಎಂ ದಾಸರ್, ನಿರ್ಮಲಾ ಅವರಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಬನ್ನಿ ನಿರ್ಮಲಾ. ಸುನಂದ ಅವರು ವೇದಿಕೆ ಮೇಲೆ ಬರಬೇಕು. ಪ್ಲೀಸ್ ವೆಲ್ಕಮ್. ಇವರಿಗೆ ಒಂದು ಆಟ ಆಡಿಸ್ಬೇಕು. ಅದರಲ್ಲಿ 3 ಜನನ ನಾವು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡ್ತೀವಿ. ಹುಡುಗರ ಪ್ಲೀಸ್ ಬ್ರಿಂಗ್ ದಿ ಸೆಟಪ್. ಎಲ್ಲರೂ ಸೆಟಪ್ ತಗೊಂಡ್ಬನ್ನಿ. ಇವಾಗ ಗೇಮ್ ರೂಲ್ಸ್ ಏನು ಅಂತಂದ್ರೆ, ನಿಮ್ಮ ಸೊಂಟಕ್ಕೆ ಒಂದು ಬೆಲ್ಟ್ ಕಟ್ಟಿದೀವಿ. ಆ ಬೆಲ್ಟ್ ಅಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಕೆಲವೊಂದು ಬಾಲ್ ಗಳನ್ನ ಹಾಕಿದೀವಿ. ನೀವು ಡ್ಯಾನ್ಸ್ ಮಾಡ್ತಿರೋ, ಕುಣಿತಿರೋ, ಒದ್ದಾಡ್ತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಕೈಯಲ್ಲಿ ಮಾತ್ರ ಟಚ್ ಮಾಡೋ ಹಾಗಿಲ್ಲ. ಆ ಬಾಲ್ಗಳು ಬಾಕ್ಸ್ ಇಂದ ಹೊರಗಡೆ ಬಿಡ್ಬೇಕು. ಯಾರು ಬಾಕ್ಸ್ ನ ಬೇಗ ಖಾಲಿ ಮಾಡ್ತಿರೋ ಈ 6 ಜನದಲ್ಲಿ 3 ಜನ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಆ 3 ಜನದಲ್ಲಿ ಒಬ್ಬ ಲೇಡಿಗೆ ಸ್ಯಾರಿ ಸಿಗತ್ತೆ. ಆ ಸ್ಯಾರಿ ಬೆಲೆ 1,00,000. ರೆಡಿ ಹುಬ್ಳಿ ಆಡಿಯನ್ಸ್? 3, 2, 1 ಮ್ಯೂಸಿಕ್. Come on. Kai. ಅಯ್ಯೋ ಅಮ್ಮ, ನೀವು 3 ಜನ ಸೆಲೆಕ್ಟ್ ಆಗ್ಬಿಟ್ರಿ. ಏನ್ ಅದೃಷ್ಟ ಮಾಡಿದ್ರಮ್ಮ. 1,00,000 ರೂಪಾಯಿ ಸೀರೆ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು 3 ಜನ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀರಾ. ನಿಮ್ 3 ಜನದಲ್ಲಿ ಒಬ್ಬರಿಗೆ 1,00,000 ರೂಪಾಯಿ ಸೀರೆ ಗೆಲ್ಲೋ ಚಾನ್ಸ್ ಇದೆ. ಸೊ ಎಲ್ಲಿ ಹೋಗ್ದಂಗೆ ಕಾಯ್ತಾ ಇರಿ.
ಯು. ಪಾಪ ನಿರಂಜನ್ ಏನೋ ಸಮಸ್ಯೆ ಆಗಿತ್ತು, ಅದಕ್ಕೆ ಹೋದ್ರೆ ನೀವು ಸ್ಟೇಜ್ ನ ತುಂಬಾ ಚೆನ್ನಾಗಿ ಕವರ್ ಅಪ್ ಮಾಡಿದ್ರಿ. ಬಟ್ ಏನು ಅಂದ್ರೆ ಮಜಾ ಏನು ಅಂದ್ರೆ ನಾನು ಹುಬ್ಳಿ ಹುಡುಗ, ಶೀತಲ್ಲು ಮಂಗಳೂರು ಹುಡುಗಿ. ನಮ್ಮ ಕಲರ್ ಸೂಪರ್ ಅಲ್ಲೂ ಕೂಡ ಒಂದು ಸೀರಿಯಲ್ ಬರುತ್ತೆ, ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅಂತ. ಈಗ ನಮ್ಮ ಹತ್ರ ಇಲ್ಲಿ ಹುಬ್ಳಿ ಹುಡುಗಿ ಇದ್ದಾಳೆ, ಹುಬ್ಳಿ ಹುಡುಗನ್ನ ಕರೆದೇ ಬೋಣ ಅಲ್ಲ. ಇನ್ಯಾಕ್ತಳ ನಮ್ಮ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ತಂಡದಿಂದ ಅನಿರುದ್ಧ್ ಹಾಗೂ ಅಮೂಲ್ಯನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ದೆಮ್. ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ತಾಗತ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಹುಬ್ಳಿ ಹುಡುಗ ಹುಬ್ಳಿಗೆ ಬಂದಿ ಮತ್ತೆ ಹೆಂಗ ಅನ್ಸಕತ್ತಿ? ನಾನು ನಿಮಗೆ ಕೇಳಬೇಕು, ಹುಬ್ಳಿಗೆ ನೀವು ಬಂದಿದ್ದೀರಾ, ನಮ್ಮೂರು ಹುಬ್ಳಿ, ನಿಮಗೆ ಹೇಗೆ ಅನಿಸ್ತು? ಹುಬ್ಳಿ ಮಂದಿ ಬಂದ್ರೆ ಏನ್ ಅನ್ಸುತ್ತೆ? ನಮ್ಮ ಮನೆ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ನಿಮ್ಗೆ ಏನ್ ಅನ್ಸ್ತದೆ ಈಗ? ನನಗಂತೂ ತುಂಬಾ ಖುಷಿ ಆಗ್ತದೆ. ನಮ್ಮ ಅಜ್ಜಿ ತವ್ರ ಮನೆ ಇದು. ಹೇಗಿದ್ದೀರಾ ಎಲ್ರು? ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಸೀರಿಯಲ್ ನೋಡ್ತಿದ್ದೀರಾ ಅನ್ಸುತ್ತೆ. ನಮ್ಮ ಟೀಮ್ಗೆ, ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಟೀಮ್ಗೆ ಸಪೋರ್ಟ್ ಮಾಡಿ. ಹೀಗೆ ಮಂಗಳೂರು ಹುಡುಗಿ ನೀವು ಇವತ್ತು ಹುಬ್ಳಿಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಸೀರಿಯಸ್ಲಿ ತುಂಬಾ ಖುಷಿ ಆಗ್ತದೆ. ಮಂಗಳೂರವಳಾದ್ರೂ ಹುಬ್ಳಿ ಅವಳ ಸೊಸೆ ನಾನು. ಸೊ ನನ್ನನ್ನ ಸೊಸೆ ಅಂತ ಒಪ್ಕೋತೀರಾ? ಇನ್ನೊಂದ್ಸಲ ಥ್ಯಾಂಕ್ ಯು ಸೋ ಮಚ್. ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಕ್ಕಾಗತ್ತ? ಈಸಿ ಆಗಿರೋದು ಕೇಳಿ. ಈ ತುಂಬಾ ಈಸಿ ಆಗಿರೋ ಪ್ರಶ್ನೆ ಇದು. ನಮ್ ಕಡೆ ಗಿರ್ಮಿಟ್ ಅಂದ್ರೆ ಏನು? ಯುನೋ ಮಂಗಳೂರಲ್ಲಿ ಗಿರ್ಮಿಟ್ ಅಂದ್ರೆ ಲೂಸು ಅಂತಾರೆ. ತಮಾಷೆ ಮಾಡೋರಿಗೆ ಗಿರ್ಮಿಟ್ ಮಾಡಬೇಡ ಅಂತಾರೆ. ಇಲ್ಲ, ನಮ್ಮ ಹುಬ್ಳಿ ಕಡೆ ಗಿರ್ಮಿಟ್ ಅಂದ್ರೆ ಏನು ಅಂತ ಹುಬ್ಳಿ ಹುಡುಗನ್ನೇ ಕೇಳೋಣ. ಹಾ, ಗಿರ್ಮಿಟ್ ಅಂದ್ರೆ ಪುರಿ ಪುರಿ ಹಾಕಿ ಮೆಣಸಿನಕಾಯಿ ಅಲ್ವಾ? ಅಲ್ವಾ ಅಲ್ವಾ? ಓ ದೇವ್ರೇ, ನನಗೆ ಆಕ್ಚುಲಿ ಮೆಮೊರಿ ಪವರ್ ಒಂದು ಟೈಮಲ್ಲಿ ಲಾಸ್ ಆಗಿತ್ತು. ಆ ಗ್ಯಾಪ್ ಅಲ್ಲಿ ಅದನ್ನ ಮರ್ತೋಗಿದೆ. ನಿರಂಜನ್ ಎಷ್ಟು ಚೆನ್ನಾಗಿ ಕಲ್ಸ್ಕೊಟ್ಟಿದ್ಯೋ ನಿನ್ ಬುದ್ಧಿನ. ಖಂಡಿತವಾಗ್ಲೂ ನಾನೇನು ಕಳ್ಸ್ಕೊಂಡಿಲ್ಲ. ಸದ್ಯಕ್ಕೆ ಮಂಗಳೂರು ಹುಡುಗಿ ಇದಾರೆ, ಹುಬ್ಳಿ ಹುಡುಗ ಇದಾನೆ. ಇವರಿಬ್ಬರದು ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ನೋಡ್ಕೊಂಬೋಣ. ಲೆಟ್ಸ್ ಸಿ ದ ಪರ್ಫಾರ್ಮೆನ್ಸ್. ನಮ್ಮ ಮಜಾ ಭಾರತದ ಮಹಾ ಕಲಾವಿದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ. ಆದ್ರೆ ಈ ಜರ್ನಿಯಲ್ಲಿ ಜೊತೆಲಿದ್ರಲ್ಲ ಚೋಟ್ ಮೆಣಸಿನಕಾಯಿಗಳು, ಚಿಲ್ಲರ್ ಪಾರ್ಟಿಗಳು, ಅವ್ರನ್ನ ಮಾತ್ರ ಮರೆಯೋದಕ್ಕಾಗಲ್ಲ ಕಣೋ. ನಿಜವಾಗ್ಲೂ ಮರೆಯಕ್ ಸಾಧ್ಯನೇ ಇಲ್ಲ. ಮಕ್ಕಳ ಅವು ದೊಡ್ಡವರು ನಾಚ್ಕೊಳಗೆ ಆಕ್ಟ್ ಮಾಡ್ತಾರೆ. ಈಗ ಹುಬ್ಳಿನಲ್ಲಿ ಧೂಳೆಕ್ಸಮಕ್ ಬರ್ತಾ ಇದಾರೆ ನಮ್ಮ ಚಿಲ್ಲರ್ ಪಾರ್ಟಿ. ಸೊ ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಸಾಕ್ ನಿಲ್ಲಿಸ್ರಿ. ಮೊದಲು ಸಂಸಾರದ ಬಂಡಿನ ಅಲ್ದಾಡ್ಸಿ, ಆಮೇಲೆ ವಿಧಿ ಬಂಡಿ ಓಡಿಸುವಂತೆ. ಅಪ್ಪ, ನಾವು ಶ್ರೀಮಂತ್ರ ಮಾಡವ್ರ? ಅಯ್ಯೋ, ಅವ್ರಿಬ್ರು ತುಂಬಾ ಕೆಟ್ಟವರು ಕಣಮ್ಮ. ನಮ್ಮನ್ನ ಎಲ್ಲರೂ ಮರ್ಯಾದೆಯಿಂದ ಅಂತಾರೆ. ಹಾ ಅಪ್ಪ, ತ್ರಿಪುರ ಅಂದ್ರೆ ಯಾರು? ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಮ್ಮ ಅಂಜಲಿ, ದೇವ್ರು ಬದುಕೋಕೆ ಸಾಕಷ್ಟು ಕೊಟ್ಟು ಉಪಯೋಗಿಸ್ಕೊಳ್ಳೋ ಯೋಗ್ಯತೆನ ಕಿತ್ಕೊಂಡಿರ್ತಾನಮ್ಮ. ಅವರನ್ನೇ ಜಿಪುಂಡ್ರ ಅಂತಾರೆ. ಹೋಗೆ ಹೊಗಳುವಾಗ ಇಪ್ಪಾತದಿಕ್ಕೆ ಹೋಗೆ. ನೀವಿದಿರಲ್ಲ, ನೀವು ಅದೇನೋ ಹೇಳ್ತಾರಲ್ಲ, ಆ ಬೇರೆ ಮದುವೆಗೆ ಪೆಂಡಲ್ ಹಾಕಿಸ್ತಂತೆ. ಹಂಗಾಯ್ತು ನಿಮ್ ಕತೆ. ಅಯ್ಯಯ್ಯಯ್ಯಯ್ಯೋ, ಮನೇಲಿ ಒಬ್ಬ ಮದುಮಗಳನ್ನ ಇಟ್ಕೊಂಡು ನೀನು ಮದ್ವೆ ಹೇಳ್ತಾರ ಬಂಗಾರ ಹಾಕೊಂಡು ಸಿಂಗಾರ ಮಾಡ್ದೆ, ಪೆಂಡಲ್ ಹಾಕ್ದೆ, ಇನ್ನೇನೆ ಹಾಕ್ಸ್ಲಿ? ನಾನು ಬಂಗಾರ ಹಾಕೊಂಡು ಊರ್ ತುಂಬಾ ಓಡಾಡಕ್ಕೆ ನೀವೇನ್ರಿ ಬಿಡ್ತೀರೋ? ನೋಡಿ, ಕೆಂಪ ಮಂದು ಕೆಂಪ್ಕೊಂಡ್ ಬೀಳುತ್ತೆ, ಕಪ್ಪ ಮಂದು ಕಪ್ಕೊಂಡ್ ಬೀಳುತ್ತೆ, ಸಾವಿರ ಮಂದು ಸಾವಿರ ಗಂಟು ಬೀಳುತ್ತೆ ಅಂತ ಹೇಳೋದೇನ್ರಿ? ಅದಕ್ಕೆ ಮನೇಲಿ ಹಾಕೊಂಡು ಸಾಯ್ತಿದ್ದೀನಿ. ಅಪ್ಪ 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 ಅಪ್ಪ, ಪಕ್ಕದ ಮನೆ ಹಿತ್ಲಲ್ಲಿ ಆಂಟಿ ಅಕ್ಕಿ ಒಣ ಹಾಕಿದ್ರ, ಅಲ್ಲಿಂದ 1 kg ಅಕ್ಕಿನ ಹಂಗೆ ಎತ್ಕೊಂಡ್ ಬಂದ್ಬಿಟ್ಟಪ್ಪ. ತಪ್ಪಮ್ಮ, ತಪ್ಪು. ಅಪ್ಪ ಸದ್ಯ ಇವಾಗಾರು ನಿಮ್ ತಪ್ಪಿನ ಅರಿವಾಯ್ತಲ್ಲ? ಅರಿವಾಯ್ತು ಕಣೆ. 1 kg ನಮ್ಗೆಲ್ಲಮ್ಮ ಸಾಕಾಗುತ್ತೆ. ತರೋದೇನೋ ತಂದೆ, ಇನ್ನೊಂಚೂರು ಜಾಸ್ತಿ ಏನೋ ತರಬೇಕಾಗಿತ್ತು. ಅಡಿಕೆ ಕೊದ್ರೆ ಅಪ್ಪದ ಬರ್ತಮ್ಮ, ಅದೇ ಆನೆ ಕೊದ್ರೆ ಅಪ್ಪದ ಜೊತೆ ಆದಾಯನೂ ಬರುತ್ತೆ. ಅಪ್ಪ, ಅಲ್ಲಿದ್ದು 1 kg ಅಕ್ಕಿ ಅಪ್ಪ. ಶಬಾಷ್ ಮಗಳೇ, ಶಬಾಷ್. ನಿನಗೇನಾದ್ರು ಇವತ್ತು ಗಂಡಿನ ಕಡೆನು ಮನೆಗ್ ಬರ್ತಿದಾರೆ ಅನ್ನೋದ್ನ ನೆನ್ಪಿದ್ಯಾ? ಹೌದು ಹೌದು ಕಣೆ, ಮರ್ತೋದೆ. ಹೋಗಮ್ಮ ಹೋಗು, ಅದನ್ನ ಬೇಗ ವಾಪಸ್ ಆಗ್ಬಿಟ್ಟು ರೆಡಿ ಆಗ್ಬಾ. ಹೋಗಮ್ಮ, ನೋಡಕ್ಕೆ ಮದ್ವೆ ಅವ್ರು ಬರ್ತಿದ್ದಾರೆ. ಗಂಡಿನ ಕಡೆಯವರ? ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಲೇ,
ನೀನ್ ಜಾಸ್ತಿ ಆಡ್ತಿದ್ಯಾ? ಹೋಗೆ ಹೋಗಿ ರೆಡಿ ಆಗು ಹೋಗೆ. ಹಲೋ ಬಾವಿ ಬೀಗ್ರೆ, ಏನು ಯಾವ ಹೋಟ್ಲು ಸಿಕ್ತಿಲ್ವಾ? ಹಂಗಂದ್ರೆ ಇಲ್ಲಿಗೆ ಬನ್ನಿ, ಗತಿ ಕೆಡೋರ್ ಕೈ ಕೊಡೋಷ್ಟು ಕೆಟ್ಟವರಲ್ಲ ನಾವು. ಮತ್ತೆ ಯಾರಿ? ಬಾವಿ ಬೀಗ್ರು ಅಂತ ಕಣೆ, ಅವ್ರಿಗೆ ಯಾವ ಹೋಟ್ಲು ಸಿಗ್ಲಿಲ್ವಂತೆ, ತಿಂಡಿ ಗಿಲ್ಗೆ ಬರ್ತಿದಾರಂತೆ. ಹೋಗಿ ಎರಡೆರಡು ಬಜ್ಜಿ ಮಾಡ್ಕೊಂಬ ಹೋಗಿ. ಏನು ಎರಡೆರಡು ಬಜ್ಜಿನಾ? ಎರಡೆರಡು ಬಜ್ಜಿ ಕಣೆ. ಅಯ್ಯ ನಿಮ್ ಯೋಗ್ಯತೆಗಿಷ್ಟು. ನೀವು ರಾಮಪ್ಪ ಅವರ? ನೀವು ರಂಗಪ್ಪ ಅವರ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಬರ್ತಿದ್ದ ನೋಡಿ. ಬೇಡ, ಎಲ್ಲ ಚೆನ್ನಾಗಿತ್ತ? ಜರ್ನಿ ತುಂಬಾ ಚೆನ್ನಾಗಿತ್ತು, ಆದ್ರೆ ಹೊಟ್ಟೆಗೆ ಏನು ಸಿಗ್ಲಿಲ್ಲ ಅಲ್ವನ ಗೋವಿಂದ? ಬನ್ನಿ ಕೂತ್ಕೊಳ್ಳಿ. ಲೇ ಇವಳೆ ಬಜ್ಜಿ ತಗೊಂಬರೆ. ನೋಡಿ ಹೇಳಿ ಅಂದ್ರೆ ಪಾಪ ಹೋಟ್ಲು ಬಂದು ಮೆನು ಕಾರ್ಡ್ ಕೇಳ್ಬಾರ್ದು, ಬಜ್ಜಿ ಇದೆ ತಿನ್ನಿ. ಆಯ್ತು ಮಾವ. ನೋಡಿ ಬೀಗ್ರೆ, ನೋಡ್ತಾನೆ ಇದೀವಲ್ಲ. ಒಳ್ಳೆ ಬರ್ಗೆಟ್ ನಾಯಿಗಳು ಕರ್ನಾಟಕ ನೋಡ್ತಾನೆ ಇದ್ದಾವೆ. ಅಯ್ಯೋ ಬೀಗ್ರೆ, ನೀವೇನೇ ಹೇಳಿ, ನಿಮ್ ಮಗನ್ ಕಳ್ಸಿರೋ ರೀತಿ ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಏನೇ ಅಂದ್ರು ಹೂ ಅಂತಾನೆ. ಅದೇ ಅಲ್ವೇ ಸಂಸ್ಕಾರ ಅಂದ್ರೆ. ಇವಾಗ ನೋಡಿ ನಾನು ಏನು ಹೇಳಲ್ಲ, ನನ್ ಮಗನ್ ರಿಯಾಕ್ಷನ್ ನೋಡಿ ಅಲ್ವನ ಗೋವಿಂದ? ಇವಾಗ ನೋಡಿ ಅಲ್ಲ ಅನ್ಸುತ್ತೆ ಅಲ್ವನ ಗೋವಿಂದ? ನಿಮ್ದು ತುಂಬಾ ದೊಡ್ಡ ಮನೆ ಅನ್ಸುತ್ತೆ. ಆ ಹತ್ತಳ್ಳಿಲಿ ನಮ್ದೆ ದೊಡ್ಡ ಮನೆ ಅಲ್ವನ ಗೋವಿಂದ? ಮಗಳೇ, ಆ ಚಿನ್ನದ ಪೌಡ್ರಿರೋ ರೇಷ್ಮೆ ಸೀರೆ ಹಾಕೊಂಡ್ ಬಾರಮ್ಮ. ಚಿನ್ನದ ಪೌಡ್ರ? ಒಂದು ಹತ್ತಳ್ಳಿ ನಿಮ್ದೇ ಇರ್ಬೇಕು. ಹತ್ತಳ್ಳಿ ಅಂದ್ಬಿಗ್ರೆ ಹೋದಳ್ಳಿ ಎಲ್ಲ ನಮ್ದೆ ತಿರುಗ್ ಬರೋವರ್ಗು. ಅಂದ್ರೆ ಇಸ್ಪಿಟ್ ಆಡೋಣ ಅಂತ ತೋಟನ ಗಿರಿವಿಗಿಟ್ನ. ಆಮೇಲೆ ಕುದುರೆ ರೇಸ್ ಆಡೋಣ ಅನ್ಸ್ತು, ಅದಕ್ಕೆ ಮನೆ ಮಠ ಎಲ್ಲ ಮಾರ್ಬಿಟ್ಟೆ. ಮಗಳೇ, ಏನೇನ್ ತೆಗ್ದಿದ್ಯೋ ಅದನ್ನೆಲ್ಲ ಪೆಟ್ಟಿಗೆಗೆ ಹಾಕಿ ಲಾಕ್ ಹಾಕಮ್ಮ. ತಿನ್ನು ಬೀಗ್ರೆ, ನಿಮ್ಮ ಮಗ ಏನು ಓದಿದಾನೆ? ಓದ್ಕೊಂಡ್ ಬಂದಿರೋದನ್ನೆಲ್ಲ ಓದಿದ್ದಾನೆ ಅಲ್ವನ ಗೋವಿಂದ? ಹೊಟ್ಟೆ ಪಾಡ್ಗೆ ಏನ್ ಮಾಡಿದೀರಾ? ನಾಯಿ ಅದನ್ನ ಮಾಡೋಣ ಅಂತ ಅವಾಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಆದ್ರೆ ನೀನು ಬಿಡ್ತಾನೆ ಇಲ್ವಲ್ಲೋ ಅಲ್ವನ ಗೋವಿಂದ? ಬಾರ ಮಗ್ನೆ ತಿನ್ನೋಣ. ಯಾಕೆ ತಿನ್ನಕ್ಕೂ ಗತಿ ಇಲ್ದಿರ ನಿಮ್ಗೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕೇನೋ? ಹೋಗ್ರ ಹೊರ್ಗೆ. ತಿನ್ನೋಕ್ ಗತಿ ಇಲ್ವಾ ನಮ್ಗ? ಯಾರು ಹೇಳಿದ್ದು? ಕೋಟಿ ಗಟ್ಲೆ ಶ್ರೀಕೋಳಿತ ಬಿದ್ದಿದೆ ಅಲ್ವನ ಗೋವಿಂದ? ನಮ್ಮಪ್ಪ ಮನೆಗ್ ಬರೋ ಸೊಸೆಗೆ ಕೊಡ್ಬೇಕಂತ ನಿರ್ಧರಿಸಿದ್ದಾರೆ ಅಲ್ವನ ಗೋವಿಂದ? ಬಾರ ಮಗ್ನೆ ಹೋಗೋಣ. ಅಯ್ಯೋ ಮಾತಾಡ್ಬಿಟ್ಟೆ ಕಣೆ. ಅಯ್ಯಯ್ಯೋ ಬೀಗ್ರೆ, ಹಗ್ಗಲ್ಲೇ ಹಗ್ಗಲ್ಲೇ ಬೀಗ್ರೆ, ಹಗ್ಗಲ್ಲೇ. ನನ್ ಮಗ ಹೇಳ್ತಿದ್ದಾನಂತ ನಾನು ಬರ್ತಿದ್ದೀನಿ. ದುಡ್ಡಿದೆ ಅಂದ್ರೆ ದಡ್ಡನ್ಗೂ ಡಾಕ್ಟರೇಟ್ ಕೊಡ್ತಾರಂತ ನನ್ಗೂ ಗೊತ್ತು. ಇವಾಗ ನಂಗೆ ಹೊಟ್ಟೆ ತುಂಬಾ ಹಸಿತಿದೆ, ತಿನ್ನಕ್ಕೇನಾದ್ರು ತರಿಸಿ. ತಂದೆ ನಿಮ್ಗೆ ಬಿಸಿ ಬಿಸಿ ಬಜ್ಜಿ ತರ್ತೀನಿ. ಬಜ್ಜಿ ಈಗ ನನ್ ಮಗಳನ್ನ ತರ್ಸ್ಲಾ? ಮಗಳನ್ನ ಇರಿ ಬೀಗ್ರೆ, ಮಗು ತುಂಬಾ ಚೆನ್ನಾಗಿದೆ ಅಲ್ವನ ಗೋವಿಂದ? ಏನ್ ಓದಿದ್ದಾಳೆ ನಿಮ್ ಮಗಳು? PSC. ಅಕ್ಕ ಅನ್ಕೊಂಡೆ, ಬಡ್ಡಿ ತುಂಬಾ ಬಿಸಿ ಬಿಸಿ ಆಗಿದೆ. ಇವಾಗಾದ್ರೂ ಮಗಳನ್ನ ಕರೆಸ್ಲಾ? ಇರಿ ಬೀಗ್ರೆ, ಬಡ್ಡಿ ತುಂಬಾ ಚೆನ್ನಾಗಿದೆ ಅಲ್ವನ ಗೋವಿಂದ? ಏನೇ ನೀನು ಈಗೇನು ನನ್ ಮಗಳು ನೋಡ್ತೀರಾ ಇಲ್ವಾ? ಮಗಳನ್ನ ನೋಡ್ಬೇಕಾ? ಏನು ಬೀಗ್ರಿಗೆ ಮರ್ಯಾದೆ ಕೊಡದೆ ಮಾತಾಡ್ತೇನೋ? ನೀನು ಬೇಡ, ನಿಮ್ಮನೆ ಸಂಬಂಧನು ಬೇಡ. ನಾವೇನ್ ಕಿತ್ತೋದ್ ನನ್ನ ಮಕ್ಳ? ಬರ್ಗೆಟ್ ನನ್ನ ಮಕ್ಳ? ನಾಯಿ ನನ್ನ ಮಕ್ಳ? ಕತ್ತೆ ನನ್ನ ಮಕ್ಳ? ನೀನು ಬೇಡ, ನಿಮ್ಮನೆ ಸಂಬಂಧನು ಬೇಡ. ಬಾರ ಮಗ್ನೆ ಹೋಗೋಣ. ಈ ನಾಯಿಗಳ ಜೊತೆ ನಮ್ದೇನ್ ಮಾತು? ಅಯ್ಯಯ್ಯೋ ಬೀಗ್ರೆ ಬೀಗ್ರೆ ಬೀಗ್ರೆ, ಕೆಮ್ಮಸ್ಬಿಡಿ ಬೀಗ್ರೆ, ಕೆಮ್ಮಸ್ಬಿಡಿ. ಹಲೋ ಬೀಗ್ರೆ, ನಾನು ಇವತ್ತೇ ನಿಮ್ ಮನೆಗ್ ಬರ್ತಿದ್ದೀನಿ. ಯಾವ ಹೋಟ್ಲಲ್ಲಿ ಊಟನೇ ಸಿಗ್ತಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿರಿ, ಓಕೆನಾ? ನಿನ್ನ ಹತ್ರ ನಿಜವಾಗ್ಲೂ ದುಡ್ಡಿದ್ಯಾನೋ? ಅಡ್ಡಾಡ ಸೀಳಿದ್ರು ನಮ್ಮ ಹತ್ರ ಒಂದು ಪೈಸನೂ ಇಲ್ಲ. ಆದ್ರೂ ಕೋಟಿ ಗಟ್ಲೆ 2 ತರ ಫೀಲ್ ಅಲ್ಲಿ ಇಡ್ತೀವಿ ಅಲ್ವೇನ ಗೋವಿಂದ?
ಅಲ್ವಾ, ಅದಕ್ಕೆ ಇನ್ನೊಂದ್ ಮನೆಗೆ ಹೋಗ್ತಿದೀವಿ. ಆಕ್ಷನ್ ಪ್ರಿನ್ಸು ಭರ್ಜರಿ ಎಂಟ್ರಿಗೆ, ಮುದ್ದು ಹುಡುಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ನಮ್ಮ ಹುಬ್ಬಳ್ಳಿ ಪಡ್ಡೆ ಹುಡುಗರು ಹೆಂಗ್ ಕಾಯ್ತದ ನೋಡಲ್ದು ಹಿಂದೆ ನೀ ಕೈ ಆಡ್ಸೋ ಅಂದವ್ರೆಲ್ಲರೂ ಕಾಯ್ತಿರೋದು ಅದಕ್ಕೆ. ಭಾರಿ ಆತ್ಮ. ಹಾಗಿದ್ರೆ ಜಾಸ್ತಿ ಕಾಯಿಸೋದ್ ಬೇಡ, ನಮ್ಮ ಸೆಲೆಬ್ರಿಟಿನ ಕರೆದೇ ಬೇಡ. ಹೌದು, ಅದ್ದೂರಿಯಲ್ಲಿ ಬಹದ್ದೂರ್ ಅಂತ ಎದೆ ತಟ್ಕೊಂಡ್ ಬಂದಂತಹ ಆಕ್ಷನ್ ಪ್ರಿನ್ಸು ತನ್ನ ಆಕ್ಟಿಂಗ್ ಇಂದಲೇ ಹುಡುಗರ ನಿದ್ದೆ ಕದ್ದಿರುವಂತಹ ಬ್ಯೂಟಿ ಕ್ವೀನ್. ಲೆಟ್ಸ್ ವೆಲ್ಕಮ್. ಯಾರು ಬಂದೇ ಬಿಟ್ಯಾ? ತಮಗೆ ತಗೊಂಡು ಹೋಗಾಕ ಬೇರೆ ಟೈಮ್ ಅದೆಯೋ? ಬಂದಿ. ಇವನು ಯಾರು ಅನ್ಕೊಂಡಿದ್ದೀರಾ? ಇವನು ನಮ್ಮ ಮಜಾ ಭಾರತದ 4G ರಾಜ ಅದನ. ಇವನ ದರ್ಬಾರ್ ನೋಡ್ಬೇಕು ಅಂದ್ರೆ ಅಲ್ಲಿ ಒಮ್ಮೆ ಕಣ್ಣು ಹಾಯಿಸಿ ನೋಡಿ ಅಲ್ಲಿ. ಅಷ್ಟೇ ತೋರ್ಸಲ್ಪ. ಯಾಕಷ್ಟ ತೋರಿಸ್ತೀರಿ ಹಂಗೆ? ಸರಿ, ನೀನ್ ಯಾಕಪ್ಪ ರಾಂಗ್ ಎಂಟ್ರಿ ಕೊಟ್ಟೆ ಇವಾಗ? ಸೆಲೆಬ್ರಿಟಿ ಅಂತ ಹೇಳಿದ್ರಲ್ಲ ಅದಕ್ಕ ಬಂದೆ. ನಾವು ಕರೆದಿದ್ದು ಸೆಲೆಬ್ರಿಟಿನ, ನೀನ್ ಯಾಕೆ ರಾಂಗ್ ಎಂಟ್ರಿ ಕೊಟ್ಟೆ? ನಾನು ಸೆಲೆಬ್ರಿಟಿನ. ಯಾವಾಗಿಂದ? ನೀನು ಸೆಲೆಬ್ರಿಟಿ. ಸೀದೋಗಿರೋ ಸೀಗಡಿ ಇದ್ದಂಗೆ ಇದೆಯಾ ನೀನು ಸೆಲೆಬ್ರಿಟಿ? ಚಿರತೆ ಬಂದ್ರೆ ವೇಗ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ. ಶಾಂತಿ ಶಾಂತಿ. ಅದ ಈ 4G ರಾಜ ಬಂದ್ರೆ ಏನ್ ಮಾಡಿದ್ರಿ ನೀವು? ನೀನು ಹುಲಿ, ಸಿಂಹ. ಏಯ್, ನಾನು ಕಾನೂನು ಕೈ ತೊಳಗಿಂದ ಮುಂಚೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನೀ ನನ್ನನ್ನು ಹೆದರಿಸಬಹುದು. ಆದ್ರ ನನ್ನನ್ನು ನೋಡಕ್ ಬಂದಾರಲ್ಲ ಇಷ್ಟೊಂದು ಜನ ನನ್ನ ಅಭಿಮಾನಿಗಳು, ಅವ್ರನ್ನು ಓಡ್ಸಕ್ಕಾಗುತ್ತಾನ? ನೋಡಕ್ ಯಾರು ಬಂದಿದ್ದೀರಪ್ಪ? ನಿನ್ನ ಮಕ ನೋಡಕ್ಕೂ ಅಲ್ಲ ಅಂತ ಹೇಳಕತ್ತಾರಲ್ಲಿ. ಇಲ್ಲ ಇಲ್ಲ ಇಲ್ಲ, ಅವನು ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಹೌದಾ? ಮನೆಯಿಂದ ಆಗ್ಲಿ. ಕರ್ಕೊಂಡ್ ಬಂದಿದ್ದಾರೆ. ಬಟ್ ನೋಡು, ನನ್ನ ಇನ್ನೊಂದು ಮುಖ ತೋರ್ಸಕ್ಕಿಂತ ಮುಂಚೆ ಒಟ್ಟೋಗು. ನಿಂದು ಇನ್ನೊಂದು ಮುಖ ತೋರಿಸ್ಬಿಡಪ್ಪ. ಇದು ನೋಡಿ ನೋಡಿ ಬ್ಯಾಸರ ಆಗ್ಬಿಟ್ಟತ್ ನನಗ. ತೋರಿಸ್ಬಿಡು, ಎಲ್ಲಿಟ್ಟಿ ಅದು ತೋರಿಸು. ನನ್ನ ಇನ್ನೊಂದು ಮುಖ ನೋಡ್ಬೇಕಾ? ಬಾ ತೋರಿಸ್ತೀನಿ ನಡಿ. ನೀ ನನಗೆ ಹಿಂಗೆ ಎದುರಿಸಬಹುದು, ಆದ್ರ ನಾನು ನಾಳೆ ಮುಂಜಾನೆ ಹೋಗಿ ಜಿಮ್ಗೆ ಹೋಗಿ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡ್ ಬಂದು ಅವಾಗ ನಿನಗೆ ಹೆದರ್ಸ್ತೀನಿ. ಅಲ್ಲ ಕಣ, ಮುಂಜಾನೆ ಒಳಗೆ 6 ಪ್ಯಾಕ್ ಹೆಂಗೋ ಮಾಡ್ತೀಯ ನೀನು? ನೀವು ಮಾಡ್ತಿರಲ್ಲ ಹಂಗ, ನೀವ ನನಗ್ ಸ್ಫೂರ್ತಿ. ಹೆಂಗೆ ಗೊತ್ತಿಲ್ಲ ಅನ್ಸತ್ತ, ನೀವು ಮರ್ತೀರಿ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ನಿಮ್ ಫೋಟೋ ನೋಡ್ರಿ ಒಂದ್ ಸ್ವಲ್ಪ ಬರುತ್ತಲ್ಲೇ. ತೆಗಿರೋ ಫೋಟೋ ತೆಗಿರೋ. ಇರ್ಲಿ, ಚಂದ ಐತಿ. ಫೋಟೋ ತೆಗಿರೋ. ಇರ್ಲಿ, ಚಂದ ಐತದ. ದೃಷ್ಟಿ ಆಗತ್ತೆ, ತೆಗಿರೋ. ಇರ್ಲಿ ಇರ್ಲಿ. ನಮ್ಗೆ ದಯವಿಟ್ಟು ಈ ಮುಖಗಳನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ, ದಯವಿಟ್ಟು ಹೋಗಪ್ಪ ನೀನು, ಸಾಕು ತೋರಿಸಿದ್ದು. ಅವ್ರು ಹೇಳಿದ್ರು. ಹಲೋ ಹಲೋ ಬಸ್ಸು. ಸರ್ ನಮಸ್ತೆ ಸರ್. ನಮಸ್ಕಾರ. ಇನ್ನೊಂದು ಮುಖ ನೋಡಿದ್ಯಾ? ಈಗ ಬಂತಲ್ಲ ಸರ್. ಅಲ್ಲ, ಮುಖಕ್ಕೆ ಯಾವ್ದೋ ಬಟ್ಟೆ ಸುತ್ತಬಿಟ್ಟಿದ್ರು. ಅದ ಇನ್ನೊಂದು ಮುಖ. ನಾನವನಲ್ವೇ ಅಲ್ಲ. ಇವ್ರಿಗೆ ಬಿಟ್ರೆ ಹಿಂಗೆ ಮಾತಾಡ್ತಾರೆ. ಆಕ್ರ ಮ್ಯೂಸಿಕ್ ಅದು ಕಳ್ಸಿರೋಣ. ಇರ್ಲಿ ನೀನ್ ಹೇಳಮ್ಮ ನೀನು. ಅಲ್ಲ, ಏನೋ ನಮ್ಮ ಹುಡುಗರ ಅವಾಂತರ ಈ ತರ ಎಲ್ಲ ಅವ್ರದ್ದು ಅರ್ಥ ಆಗ್ತಲ್ಲ ಕಣೆ. ಏನ್ ಮಾಡ್ತಾ ಇದಾರಂತಾನೆ ಅರ್ಥ ಆಗ್ತಾ ಇಲ್ಲ. ಅದು ನಿಂದು ತರ ತರ ಮುಖಗಳನ್ನೆಲ್ಲ ತೋರ್ಸ್ಬಿಟ್ರು. ಜಾಸ್ತಿ ಹೊತ್ತು ಕಾಯಿಸೋದ್ ಬೇಡ. ನಮ್ಮ ಇವತ್ತಿನ ಸೆಲೆಬ್ರಿಟಿನ ಕರ್ದೇ ಬಿಡೋಣ, ಏನಂತೀರೋ? ನಮ್ಮ ಹುಬ್ಬಳ್ಳಿ ಮಂದಿ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಇನ್ನು ಕಾಯಿಸಿದ್ರೆ ನಮಗ್ ಮರ್ಯಾದೆ ಇರಲ್ಲ. ಇರಲ್ಲ. ಲೆಟ್ಸ್ ವೆಲ್ಕಮ್ ಕನ್ನಡ ಚಲನಚಿತ್ರರಂಗದ ಅದ್ದೂರಿ ಹೀರೋ, ಭರ್ಜರಿಯಾಗಿ ಕನ್ನಡಿಗರ ಮನ ತಲುಪಿರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆನ್ ಸ್ಟೇಜ್.